ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಬದುಕು ಎನ್ನುವುದು ವೇಗಗಳ ಆಟ. ನಮಗೆ ಗೊತ್ತಿರಬೇಕು ಯಾವ ವೇಗಗಳನ್ನು ನಿಯಂತ್ರಿಸಬೇಕು ಮತ್ತು ಯಾವ ವೇಗಗಳನ್ನು ಮುಟ್ಟಬಾರದು. ಅದು ತಾನಾಗಿ ತನ್ನಷ್ಟಕ್ಕೆ ನಡೆಯುವಂತೆ ಬಿಟ್ಟು ಬಿಡಬೇಕು. ಮತ್ತು ಯಾವುದನ್ನು ಕೃತ್ರಿಮವಾಗಿ ಸೃಷ್ಟಿ ಮಾಡಬಾರ್ದು, ಯಾವ ವೇಗಗಳನ್ನು. ಇದರ ಬಗ್ಗೆ ನಿನ್ನೆ ನೀವು ಕೇಳಿದ್ದೀರಿ, ತುಂಬ ಮುಖ್ಯವಾದ ವಿಷಯ. ಯಾಕೆಂದರೆ ಇದು ವ್ಯತ್ಯಾಸ ಆದರೆ ಯಾವ ರೋಗ ಬೇಕಾದರೂ ಬರ್ಬೋದು. ಸರ್ವೇ ರೋಗಾಹ, ಇಂತಹ ರೋಗ ಇಲ್ಲ ಅಂತ ಇಲ್ಲ, ಯಾವ ರೋಗ ಬೇಕಾದರೂ ಬರ್ಬೋದು. ಇವತ್ತು ಸಮಾಜದಲ್ಲಿ ರೋಗಗಳನ್ನು ಕಾಣ್ತೇವೆ, ಕಾರಣಗಳನ್ನು ಕಾಣೋದಿಲ್ಲ. ಅದರ ಕಾರಣಗಳು ಇಂತಹಲ್ಲಿ ಹುದುಗಿರ್ತವೆ. ಎಂತಹಲ್ಲಿ ಅಂದರೆ ಈ ಚಿಕ್ಕ ಚಿಕ್ಕ ನಡೆಗಳಲ್ಲಿ, ನಮ್ಮ ದೇಹದ ವೇಗಗಳನ್ನು ನಿಯಂತ್ರಿಸುವಾಗ, ಕೃತ್ರಿಮವಾಗಿ ಸೃಷ್ಟಿ ಮಾಡುವಾಗ ಬರುವಂಥ ಚಿಕ್ಕ ಚಿಕ್ಕ ಉಪಕ್ರಮಗಳಲ್ಲಿ ಮಹಾರೋಗಗಳ ಮೂಲಗಳು ಇರ್ತವೆ. ಹಾಗಾಗಿ ಎಲ್ಲಿ ಹಿಡಿಬೇಕು ಮತ್ತು ಎಲ್ಲಿ ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅನ್ನೋ ಬಗ್ಗೆ ನಿನ್ನೆ ಹೇಳಿದ್ವು. ತುಂಬ ಮುಖ್ಯವಾದ ಒಂದು ವಿಷಯ ಅದು. ಮಕ್ಕಳಲ್ಲಿ ನಿಮಗೆ ಯಾರಿಗೆ ಯಾವ ವೇಗ ಧಾರಣೆ ನೆನಪಿದೆ, ನೀವು ಅದನ್ನು ಹೇಳ್ತೀರಾ ನಿಂತ್ಕೊಂಡು? ಅನೇಕ ವೇಗಗಳ ಬಗ್ಗೆ, ಧಾರಣೆಯ ಬಗ್ಗೆ, ಉದೀರಣದ ಬಗ್ಗೆ ಹೇಳಿದ್ವಲ್ವ ನಿನ್ನೆ. ನೆನಪಿರೋದನ್ನ ಹೇಳಿ ನೋಡೋಣ, ಒಂದು 2, 3, 4 ಹೇಳಿ. ಅಶ್ರು, ಕಣ್ಣೀರು ಬಂದಾಗ ತಡೆ ಹಿಡಿಬಾರ್ದು, ಹರಿಲಿಕ್ಕೆ ಬಿಡಬೇಕು. ಅದನ್ನು ಹೆಚ್ಚಾಗಿ ನಾವು ಕಣ್ಣೀರನ್ನು ತಡೆ ಹಿಡಿಯೋ ಪ್ರಯತ್ನ ಮಾಡ್ತೇವೆ, ತಡೆ ಹಿಡಿಬಾರ್ದು. ವೇಗಧಾರಣೆ ಅದು ಸರಿ ಇದೆ. ನೀನು ಹೇಳು. ಜೃಂಭ, ಆ ಶಬ್ದ ಬೇರೆ ನೆನಪಿದೆ ನನಗೆ. ಏನು ಹಾಗಂದ್ರೆ ಆಕಳಿಕೆ. ಇಂಥ ಸಂದರ್ಭಕ್ಕೆಲ್ಲ ಬರದೇ ಇದ್ರೆ ಒಳ್ಳೆಯದು. ಆದರೆ ಬಂದೇ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬಾಯಿ ಬಿಡೋದೆ. ಆಕಳಿಕೆಯನ್ನು ತಡಿಬಾರ್ದು, ಅದೊಂದು ವೇಗ. ಹೇಳು. ಗೊತ್ತಾಯ್ತು. ನಿದ್ದೆ ಬರೋ ಸಮಯಕ್ಕೆ ಬಂದರೆ ತಡಿಬಾರ್ದು ಅಂತ ಹೇಳ್ತಿರೋದು ಅಲ್ವಾ? ಸರಿ ಇದೆ. ನಿದ್ರಾ ವೇಗ ಧಾರಣೆ ಅನೇಕ ಅನರ್ಥಗಳಿಗೆ ಕಾರಣ, ಮಾಡಬಾರ್ದು ಅದನ್ನು. ಹೇಳಿ. ಕಾಸ ಮತ್ತು ಶ್ವಾಸ. ಶ್ವಾಸ ಅಂದರೆ ಶ್ರಮಶ್ವಾಸ ಅಂತ ಹೆಸರು ಅದಕ್ಕೆ. ಶ್ರಮಶ್ವಾಸ, ಏದುಸಿರು. ಕೆಮ್ಮು ಬಂದಾಗ ತಡಿಬಾರ್ದು, ಅದು ತಡೆಯೋದು ಇಲ್ಲ. ನಾವು ತಡೆದ್ರೆ ಅದು ಜಾಸ್ತಿಯಾಗಿ ಬರುತ್ತೆ. ಆಮೇಲೆ ಪಾಪ ಅದು ಅದರಷ್ಟಕ್ಕೆ ಕಫವನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ರೆ ಶರೀರ, ನಾವು ದೊಡ್ಡ ಜನದ ಹಾಗೆ ಅದನ್ನು ಕೆಮ್ಮೋದಿಲ್ಲ ಅಂತಂದರೆ ಏನು ಮಾಡಬೇಕು? ಅದು ಬಿಡ್ತೀಯೋ ಇಲ್ಲೋ ಅಂತ ಕೇಳುತ್ತೆ ಆಮೇಲೆ ಅದು ಅಂತ. ಹೇಳು. ಕ್ಷವಥು, ಸೀನು ಬಂದಾಗ ತಡಿಬಾರ್ದು, ಸೀನಿ ಬಿಡಬೇಕು. ಆ ಕಡೆ ಈ ಕಡೆ ನೋಡ್ಕೊಳ್ಬೇಕು. ಒಂದು ಬಟ್ಟೆ ಏನಾದ್ರು ಇಟ್ಕೊಂಡು ಸ್ವಲ್ಪ ಹೀಗೆ ಅಂದ್ಕೊಂಡ್ರೆ ಒಳ್ಳೇದು, ಅಥವಾ ಈ ಕಡೆ ತಿರ್ಕೊಂಡ್ರೆ ಒಳ್ಳೇದು, ಆ ಕಡೆಗೂ ಈ ಕಡೆಗೂ. ಇಲ್ದಿದ್ರೆ ಪಾಪ ನಾವು ವೇಗ ಧಾರಣೆ ಮಾಡದೇ ಇರೋದು ಎದುರುಗಡೆ ಅನುಭವಿಸ್ಬೇಕಲ್ಲ ವೇಗವನ್ನು, ನಮ್ಮ ವೇಗವನ್ನು. ಹಾಗಾಗಿ ಅದನ್ನು ಜಾಗ್ರತೆ ಮಾಡಬೇಕು. ಆದರೆ ತಡಿಬಾರ್ದು, ವೇಗವನ್ನು ತಡಿಬಾರ್ದು. ಎಷ್ಟು ಜನ ಹೇಳೋಕ್ಕೆ ಉತ್ಸಾಹ ತೋರಿಸ್ತಾ ಇದ್ದೀರಿ, ತುಂಬ ಆಶ್ಚರ್ಯ. ಹೇಳು. ಇದು ಧಾರಣೆ ಮಾಡಬೇಕಾಗಿರುವಂಥದ್ದು, ಯಾವುದನ್ನು ಹಿಡಿಬೇಕು ಅಂತ. ನಾವು ಕೇಳ್ತಾ ಇರೋದು ಯಾವುದನ್ನು ಹಿಡಿಬಾರ್ದು, ಅಂದರೆ ತಡೆ ಹಿಡಿಬಾರ್ದು ಅಂತ ಕೇಳ್ತಾ ಇರೋದು.
ನೀ ವಿಷಯ ಸರಿ ಇದೆ, ಮನೋವೇಗಗಳನ್ನು ಧಾರಣೆ ಮಾಡಬೇಕು. ಉದಾಹರಣೆ ಯಾರು ಹೇಳ್ತೀರಾ? ಉದಾಹರಣೆ, ಮನೋವೇಗಗಳನ್ನು ಧಾರಣೆ ಮಾಡಬೇಕು, ನೀನು ಹೇಳು. ಒಂದು ಆಯ್ತು. ಲೋಭ, ದ್ವೇಷ, ಈರ್ಷ್ಯ, ಕೋಪ ಇವೇ ಮೊದಲಾದ ಮನೋವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಹಿಡಿಬೇಕು. ಆದರೆ ಶರೀರದ ವೇಗಗಳನ್ನು, ಈ ವೇಗಗಳನ್ನು ತಡೆ ಹಿಡಿಬಾರ್ದು ಅಂತ. ಹೇಳಿ, ಯಾರಾದರೂ ಹೇಳಿ. ವಮನ ಅಂದರೆ ವಾಂತಿ. ಎರಡು ಸಂಸ್ಕೃತ ಶಬ್ದಗಳೇ. ವಾಂತಿ ಅನ್ನೋದು ಕನ್ನಡದಲ್ಲಿ ಪ್ರಚಲಿತದಲ್ಲಿದೆ. ವಮನ ವೈದ್ಯಕೀಯ ಭಾಷೆಯಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೆ. ವಾಂತಿ ವೇಗವನ್ನು ತಡೆ ಹಿಡಿಬಾರ್ದು. ಅನಾಮಯ ಶಬ್ದವೇ ಚೆನ್ನಾಗಿದೆ. ಅನಾಮಯ ಅಂದರೆ ರೋಗ ಇಲ್ಲದೆ ಇರೋದು ಅಂತ ಅರ್ಥ, ಆರೋಗ್ಯ ಅಂತ ಅರ್ಥ. ಹೆಸರೇ ಆರೋಗ್ಯ ಅಂತ ನಿಂದದ್ದು. ಹಸಿವು ಬಾಯಾರಿಕೆ ಎರಡು ಬೇರೆ ಬೇರೆ ವೇಗಗಳು. ಕ್ಷುಧಾ ಮತ್ತು ತ್ರಿಟು ಅಂತ ಅದಕ್ಕೆ ಹೆಸರು. ಅದಕ್ಕೆ ಹಸಿವು ಬಾಯಾರಿಕೆಗಳನ್ನು ತಡಿಬಾರ್ದು. ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ಹಸಿವಾದಾಗ ಊಟ ಮಾಡಬೇಕು. ಆದರೆ ಯಾವ್ಯಾವಾಗಲಾದ್ರೂ ಹಸಿವು ಆಗಬಾರ್ದು, ಆಗೋ ಹೊತ್ತಿಗೆ ಆಗಬೇಕು. ಅದು ಬಾಯಾರಿಕೆ ಯಾವಾಗ ಬೇಕಾದ್ರೂ ಆಗ್ಬೋದು, ಆದಾಗ ನೀರು ಕುಡಿಬೇಕು. ಹಸಿವಿಗೆ ಮಾತ್ರ ಅದು ಕಾಲ ಇದೆ, ಕಾಲಕ್ಕೆ ಆಗಬೇಕು. ಅದು ಆಗಲಿ. ಈಗ ಕೃತ್ರಿಮವಾಗಿ ವೇಗವನ್ನು ಸೃಷ್ಟಿ ಮಾಡೋದು, ಅದಕ್ಕೆ ಉದಾಹರಣೆ ಕೊಡ್ತೀರಾ ಯಾರಾದರೂ? ಉದೀರಣ ಅಂತ ಹೆಸರು ಅದಕ್ಕೆ. ಇಲ್ಲ ವೇಗ ನಿಜವಾಗಿ ನಾವು ಕೃತ್ರಿಮವಾಗಿ ಸೃಷ್ಟಿ ಮಾಡ್ತೀವಿ. ಹೇಳು. ಮಾತ್ರೆ ತಗೊಂಡು ನಿದ್ದೆ ಮಾಡೋದು. ನಿದ್ದೆ ತಾನಾಗಿ ಬರ್ತಾ ಇಲ್ಲ, ಮಾತ್ರೆ ತಗೊಂಡು ನಿದ್ದೆ ಮಾಡೋದು ಕೃತ್ರಿಮ ನಿದ್ರಾ ವೇಗ. ಅದು ನೀನೇ. ಮೂಗಲ್ಲಿ ಕಡ್ಡಿ ಹಾಕಿ ಸೀನೋದು ಸರಿ ಇದೆ. ಕೃತ್ರಿಮವಾಗಿ ಸೀನೋದು, ಮೂಗಲ್ಲಿ ಕಡ್ಡಿ ಆಡಿಸಿ ಸಪೋರದ್ದು ಯಾವುದಾದ್ರೂ, ಅಥವಾ ಒಂದು ಕುಚ್ಚಿನ ಅಂಥದ್ದು ಏನಾದ್ರು ಮೂಗೊಳಗೆ ಆಡಿಸಿದ್ರೆ ಅದು ಬೇಡ ಅಂದ್ರೂ ಬರುತ್ತೆ. ಅದು ಆ ಥರ ಮಾಡಬಾರ್ದು ಅಂತ. ಹೇಳಿ, ನೀ ಹೇಳು. ಬಾಯೊಳಗಲ್ಲ, ಗಂಟ್ಲೊಳಗೆ. ಬಾಯೊಳಗೆ ಹಾಕಿದ್ರೆ ಬಂದೇ ಬಿಡುತ್ತೆ ಅಂತೇನಿಲ್ಲ. ಗಂಟ್ಲಿಗೆ ಕೈ ಹಾಕಿ ವಾಂತಿ ಮಾಡೋದು ಕೃತ್ರಿಮವಾದ ವಮನ ವೇಗ. ಅದು ಮಾಡಬಾರ್ದು ಅದನ್ನು. ಕೃತ್ರಿಮವಾಗಿ ಕೆಮ್ಮೋದು ಅಂದರೆ ಅವ್ರೇನು ತಮ್ಮ ಕೆಲಸದಲ್ಲಿ ಮುಳುಗಿರ್ತಾರೆ, ನಾವು ಬಂದಿದ್ದು ಗೊತ್ತಾಗಿರೋದಿಲ್ಲ. ಕೆಮ್ಮಿ ನಾವು ಬಂದಿದ್ದೀವಿ ಅಂತ ತೋರಿಸೋದು ಅವ್ರಿಗೆ. ಈ ತರಹ ಕೆಮ್ಮನ್ನು ಬಳಸಬಾರ್ದು. ಯಾಕೆಂದರೆ ಕೆಮ್ಮಕ್ಕೋಸ್ಕರ ಇರೋದು. ಕಫ ಬಂದರೆ ಬರಬೇಕು. ಅದು ಸುಮ್ಮನೆ ಮಾಡಬಾರ್ದು ಅದನ್ನು. ಸರಿ ಇದೆ. ಹೊಡೆದಾಟ ಅದು ಶರೀರದ ಆವೇಗವನ್ನು ಧಾರಣೆ ಮಾಡಬೇಕು ಅಂತ. ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಪೀಡೆ ಆಗುವಂಥದ್ದು ಅಂಥದ್ದನ್ನು ಮಾಡಬಾರ್ದು. ಶರೀರದ ಆವೇಗವನ್ನು ಧಾರಣೆ ಮಾಡಬೇಕು ಅಂತ. ಸರಿ, ನೀನು ಹೇಳು ನೋಡೋಣ. ಸುಮ್ಮನೆ ಹೊಡೋದು. ಅಶ್ರುವೇಗ. ಈಗ ಕಣ್ಣೀರು ಬಂದಾಗ ಅಳದೇ ಇರಬಾರ್ದು, ಆದರೆ ಬರದೇ ಕಣ್ಣೀರು ಹಾಕಬಾರ್ದು. ಅದೊಂದು ಕಲೆಯಾಗಿ ಬೆಳೆಸ್ಕೊಂಡು ಬೇಕು ಅಂತ ಸುಮ್ಮನೆ ಹತ್ತು ಬಿಡೋದು, ಆ ಥರ ಮಾಡಬಾರ್ದು ಅಂತ. ಸರಿ, ತುಂಬ ವಿಷಯಗಳನ್ನ ಹೇಳಿದ್ರೆ ಮಕ್ಕಳು ನೀವು. ಈಗ ಶರೀರದ ವೇಗ ಮತ್ತು ಮನೋವೇಗ ಮತ್ತು ಇನ್ನೊಂದು ಇದೆಯಲ್ಲ ವಾಗ್ವೇಗ ಅಂತ. ವಾಗ್ವೇಗ ಧಾರಣೆ ಮಾಡಬೇಕು ಅಂತ ಹೇಳಿದ್ವಲ್ವಾ? ಎಂಥ ಮಾತನ್ನು ತಡೆ ಹಿಡಿಬೇಕು? ಎಲ್ಲ ಕೈ ಎತ್ತೀರಿ, ಏನು ಮಾಡೋದು? ಹಿಂದಿರೋ ನೀನು ಹೇಳು, ಜೋರಾಗಿ ಹೇಳು. ಅಗತ್ಯ ಇಲ್ಲದೆ ಮಾತಾಡಬಾರದು, ಅಗತ್ಯ ಬಂದಾಗ ಮಾತ್ರ ಮಾತಾಡಬೇಕು. ಹೇಳು. ಸುಳ್ಳು ಹೇಳಬಾರ್ದು. ವಾಗ್ವೇಗ ಧಾರಣೆ ಅದು ಅಂತ ಹೇಳ. ಕೆಟ್ಟ ಮಾತಾಡಬಾರ್ದು, ಹೊರಟೊರಟು ಮಾತಾಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಇನ್ನೊಬ್ಬರಿಗೆ ನೋವಾಗುವಂಥ ಮಾತನ್ನು ಆಡಬಾರ್ದು. ಅದಕ್ಕೇನು ಶ್ಲೋಕ? ಸನಾತನ ಧರ್ಮ ಅದು ಅಂತ. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು, ಪ್ರಿಯವಾದ ಸುಳ್ಳನ್ನು ಹೇಳಬಾರ್ದು.
ಪ್ರಿಯವಾದ ಸತ್ಯವನ್ನು ಹೇಳಬೇಕು ಅಥವಾ ಸತ್ಯವನ್ನು ಪ್ರಿಯವಾಗುವಂತೆ ಹೇಳಬೇಕು. ಸರಿ ಇದೆ. ಇನ್ನೂ ಇದೆಯಾ? ಭವ, ಚುಚ್ಚುವ ಮಾತು, ಅದೇ ಈಗ ಬಂತದು. ಅದೇನೇ ಅದು? ಓಂಕಾರ, ಚಾಡಿ ಹೇಳೋದು. ಅಂದರೆ ಯಾವ ಮಾತಿನಿಂದ ಇನ್ಯಾರಿಗೋ ತೊಂದರೆ ಆಗುತ್ತೆ ಅಂತಹ ಮಾತುಗಳನ್ನ ಆಡಬಾರ್ದು. ಚಾಡಿ ಅನ್ನೋದು ಅಂಥದ್ದು. ನಾವು ಯಾರದ್ದು ಕಿವಿ ಕಚ್ಚಿದರೆ ಇನ್ಯಾರೋ ಸಾಯ್ತಾರೆ ಅಂತ. ಸರ್ಪ ಕಚ್ಚಿದವರು ಸಾಯ್ತಾರೆ, ಆದರೆ ಈ ಪಿಶುನ ಅಂತ ಹೇಳ್ತಾರೆ ಚಾಡಿಕೋರ, ಅವನು ಕಚ್ಚೋದು ಯಾರದ್ದು ಕಿವಿಯನ್ನು, ಸಾಯೋದು ಮತ್ತಾರು ಅಂತ. ಸರ್ಪ ಕ್ರೂರ ಖಲಃ ಕ್ರೂರ ಸರ್ಪಾತ್ ಕ್ರೂರತರ ಖಲಃ. ಕೇಳಿದಿರಲ್ವಾ? ಯಾರಿಗೋ ಕಚ್ಚರು ಯಾರೋ ಸಾಯ್ತಾರೆ, ಹೀಗೆಲ್ಲ ಇದೆ ಮಾಯೆ ಅವರದ್ದು ಅಂತ. ನೀನು ಹೇಳು. ಅವಸರ ಮಾಡಬಾರ್ದು, ಸಮಯ ಬಂದು ಹೊರತು ಮಾತಾಡಬಾರ್ದು ಅಂತ. ಅದರ ಸರಿಯಾದ ಇದು ಹೇಗೆ ಅಂದರೆ, ಸಮಯ ಬಂದು ಹೊರತು ಮಾತಾಡ್ಬೋದು. ಅಪ್ರಸ್ತವೇನ್, ಪ್ರಸ್ತುತವಾಗದೆ ಅಪ್ರಸ್ತುತವಾಗಿ ಮಾತಾಡಬಾರ್ದು ಅಂತ. ಅಗೌರವದ ಮಾತಾಡಬಾರ್ದು, ಗೌರವ ಕೊಡೋ ಜಾಗದಲ್ಲಿ ಅಗೌರವದ ಮಾತಾಡಬಾರ್ದು. ಸರಿ ಇದೆ, ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. ಒಂದು ಮನೆಯಲ್ಲಿ 3 ಮಂದಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಮನೆಯಲ್ಲಿ ಆ 3 ಮಂದಿ ಹೊಂದಾಣಿಕೆಯಲ್ಲಿದ್ದರೆ ಮನೆ ಆರೋಗ್ಯಪೂರ್ಣವಾಗಿರುತ್ತೆ. ಮನೆ ವಾತಾವರಣ ಹೇಗಿರುತ್ತೆ? ಆರೋಗ್ಯಪೂರ್ಣವಾಗಿರುತ್ತೆ. 3 ಮಂದಿ ಜಗಳಾಡ್ಕೋತಾ ಇದ್ದರೆ, ಹೊಡೆದಾಡ್ಕೋತಾ ಇದ್ದರೆ ಮನೆ ಎಷ್ಟು ಚೆನ್ನಾಗಿರ್ಬೋದು, ವಾತಾವರಣ ಎಷ್ಟು ಚೆನ್ನಾಗಿರ್ಬೋದು ಹೇಳಿ. ಇದು ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀವಿ ಅಂತ? ನೀವು ಹೇಳಿ ನೋಡೋಣ, ಏನು ಹೇಳ್ತಾ ಇದ್ದೀವಿ ಅಂತ. ಮನೆ ಅಂದರೆ ಏನು ಇಲ್ಲಿ? ಶರೀರವೇ ಮನೆ. ಆ 3 ಮಂದಿ ಯಾರು? ವಾತ ಪಿತ್ತ ಕಫಗಳು ಈ ಶರೀರದ ಮನೆಯಲ್ಲಿರ್ತಕ್ಕಂಥ 3 ಸದಸ್ಯರು ಅಂತ ಅಂದ್ಕೊಳ್ಳಿ. ಈ 3 ಬಿಟ್ಟು ಬೇರೆ ಯಾರೂ ಇಲ್ಲ ಶರೀರದಲ್ಲಿ, ಅಷ್ಟೇ ಇರೋದು. ನೀವು ಏನೇ ಹೇಳಿದ್ರು ಈ 3ರಲ್ಲೇ ಬಂತದು ಅಂತ. ಈ 3 ಮಂದಿ ಪರಸ್ಪರ ಪ್ರೀತಿಯಿಂದ ಇದ್ದರೆ ನಾವು ತುಂಬ ಚೆನ್ನಾಗಿರ್ತೇವೆ. ಅದೇ 3 ಮಂದಿ ಹೊಂದಾಣಿಕೆ ಇಲ್ಲದೆ ಹೋದರೆ, ಹೊಡೆದಾಡ್ತಾ ಇದ್ದರೆ ಶರೀರ ರೋಗಗಳ ಗೂಡಾಗತ್ತೆ, ಮನಸ್ಸಿಗೆ ಶಾಂತಿ ಅಂತ ಇರೋದಿಲ್ಲ, ಪತನವೂ ಆಗಿಬಿಡುತ್ತೆ ಅಲ್ವಾ? ಮನೆ ಎಷ್ಟು ಕಾಲ ಬಾಳತ್ತೆ ಅದು? 3 ಮಂದಿ ಇರೋ 3 ಮಂದಿ ಕಿತ್ತಾಡ್ತಾ ಇದ್ದರೆ ಆ ಮನೆಗೆ ಭವಿಷ್ಯ ಏನು ಹೇಳಿ? ಅಥವಾ ಒಂದು ಸಂಸ್ಥೆ ಅಂತ ಅಂದ್ಕೊಳ್ಳಿ, 3 ಮಂದಿ ಪಾಲ್ದಾರರು ಕಿತ್ತಾಡ್ತಾ ಇದ್ದರೆ ಆ ಸಂಸ್ಥೆ ಬಾಳೋಕ್ಕೆ ಸಾಧ್ಯವಾ? ಹಾಗಾಗಿ ಈ ವಾತ ಪಿತ್ತ ಕಫಗಳು ಕದನ ಮಾಡಬಾರ್ದು, ಹೊಂದಾಣಿಕೆಯಲ್ಲಿ ಇರಬೇಕು. ಆ ಹೊಂದಾಣಿಕೆಗೆ ಏನು ಹೆಸರು? ಅದೇ ಧಾತು ಸಾಮ್ಯ. ಒಂದು ಮನೇಲಿ 3 ಮಂದಿ ಇರ್ತಾರೆ ಅಥವಾ 7 ಮಂದಿ ಇರ್ತಾರೆ. ಏನದು 7? ಸಪ್ತಧಾತುಗಳು, ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು. ಇವುಗಳು ಹೊಂದಾಣಿಕೆಯಲ್ಲಿದ್ದರೆ ಎಲ್ಲವೂ ಸೊಗಸು, ಬಾಳು ಬಂಗಾರ. ಇವುಗಳಲ್ಲಿ ಕದನ ಪ್ರಾರಂಭ ಆದರೆ, ಒಂದಕ್ಕೊಂದು ಪೂರಕವಾಗೋದಿಲ್ಲದೆ ಇದ್ದರೆ ಅದೇ ಅನಾರೋಗ್ಯ, ಅದೇ ಅಶಾಂತಿ, ಅದೇ ಅನರ್ಥ. ಸಾಮ್ಯ ಮತ್ತು ವೈಷಮ್ಯ ಎನ್ನುವ 2 ಪದಗಳಿಂದ ಇದನ್ನು ಆಯುರ್ವೇದ ಹೇಳ್ತಾ ಇರುತ್ತೆ, ಸಾಮ್ಯ ಮತ್ತು ವೈಷಮ್ಯ. ಸಾಮ್ಯ ಅಂದರೆ ಹೊಂದಾಣಿಕೆಯಲ್ಲಿರೋದು, ಧಾತುಗಳು ಅಥವಾ ದೋಷಗಳು. ವೈಷಮ್ಯ ಅಂದರೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ನೋಡಿ, ಸುಮ್ಮನೆ ಒಬ್ರಿಗೊಬ್ರು ಮಾತಾಡೋದಿಲ್ಲ ಅಂದರೆ ಮನೆಯಲ್ಲಿ ವಾತಾವರಣ ಹಾಳಾಗತ್ತೆ. ಗುರು ಮಾಡ್ತಾರೆ ಒಬ್ರು ನೋಡಿ ಒಬ್ರು ಅಂದರೆ ವಾತಾವರಣ ಹಾಳಾಗತ್ತೆ. ಅಷ್ಟರಲ್ಲೇ ಅಂತ ಇನ್ನು ಹೊಡೆದಾಡ್ಕೊಂಡು ಏನಾಗಬೇಕು ಅಂತ. ಹಾಗಾಗಿ ನಾನು ನಿನ್ನೆ ಹೇಳಿದ್ದನ್ನೇ ಅದನ್ನು ಪರಿಷ್ಕರಿಸಿ ಹೇಳ್ತಾ ಇರುವಂಥದ್ದು. ಆಯುರ್ವೇದದ ಆಚಾರ್ಯರುಗಳು ಅನೇಕರು ಅದನ್ನು ಹೇಳಿಬಿಟ್ಟಿದ್ದಾರೆ ಅಂತ. ಈ ಶಾಸ್ತ್ರ ಇರುವುದೇ ಆ ಹೊಂದಾಣಿಕೆ ಸಲುವಾಗಿ. ನೀವು ಎಂತಹ ಊಟ ಮಾಡಿದರೆ, ಹೇಗೆ ನಿದ್ದೆ ಮಾಡಿದರೆ, ಹೇಗೆ ಬದುಕಿದರೆ ಧಾತುಗಳಲ್ಲಿ ಸಾಮ್ಯ ಏರ್ಪಡುತ್ತೆ ಅಥವಾ ದೋಷಗಳಲ್ಲಿ ಸಾಮ್ಯ ಏರ್ಪಡುತ್ತೆ, ಅದನ್ನು ಹೇಳೋದಕ್ಕೆ ಶಾಸ್ತ್ರ ಹುಟ್ಟಿರುವಂಥದ್ದು. ಹಾಗೆ ಈ ಚರಕರ ಈ ಮಾತು, ಧಾತು ಸಾಮ್ಯ ಕ್ರಿಯಾ ಚೋಕ್ತ ತಂತ್ರಸ್ಯಾಸ್ಯ ಪ್ರಯೋಜನಂ, ಚರಕ ಸಂಹಿತ ಸೂತ್ರಸ್ಥಾನ ಅಲ್ಲಿ ಬರುವಂಥ ಮಾತದು. ಧಾತು ಸಾಮ್ಯ ಕ್ರಿಯಾ ಚೋಕ್ತ ತಂತ್ರಸ್ಯ ಅಸ್ಯ ಪ್ರಯೋಜನಂ ಕಾರ್ಯಂ ಧಾತು ಸಾಮ್ಯಂ ವಿಹೋಚ್ಯತೆ ಅನ್ನೋದನ್ನು ಹೇಳಿದ್ದಾರೆ ಅವರು ಅಂತ. ನಮ್ಮಿದ್ರ ಈ ಶಾಸ್ತ್ರದ ಮುಖ್ಯವಾದ ಪ್ರಯೋಜನವೇ ಧಾತು ಸಾಮ್ಯ ಅಂತ. ಅದನ್ನು ಇನ್ನೊಂದು ಮಾತಲ್ಲಿ ದೋಷ ಸಾಮ್ಯಂ ಅರೋಗತ ಅಂತ ಹೇಳಿದ್ದಾರೆ.
ಆರೋಗ್ಯ ಅಂದ್ರೇನು? ಇವುಗಳ ಹೊಂದಾಣಿಕೆ. ರೋಗ ಅಂದ್ರೇನು? ಇವುಗಳ ಮಧ್ಯೆ ಸಂಘರ್ಷ ಬರುವಂಥದ್ದು. ಹಾಗಾಗಿ ಊಟ ಮಾಡುವಾಗ ಯಾವುದೋ ಒಂದನ್ನು ಜಾಸ್ತಿ ಮಾಡ್ತಾ ಹೋದರೆ, ಆಹಾರದಲ್ಲಿ ಅಂಥದ್ದು ಇರ್ತದೆ. ಯಾವುದೋ ಕೆಲವು ಆಹಾರಗಳು ಕಫಕ್ಕೆ ಪುಷ್ಟಿ ಕೊಡ್ತವೆ, ಇನ್ನು ಕೆಲವು ವಾತಕ್ಕೆ ಪುಷ್ಟಿ ಕೊಡ್ತವೆ, ಮತ್ತು ಕೆಲವು ಪಿತ್ತಕ್ಕೆ ಪುಷ್ಟಿ ಕೊಡ್ತವೆ, ಕೆಲವು ಪಿತ್ತವನ್ನು ಕೆಣಕ್ತವೆ. ಕೆಣಕೋದಿದೆ ನೋಡಿ, ಇದು ಸಮಸ್ಯೆ. ಇದು ಕುಪಿತಗೊಳ್ಳುವಂತೆ ಮಾಡ್ತವೆ. ಕೆಲವು ವಾತವನ್ನು ಕುಪಿತಗೊಳ್ಳುವಂತೆ ಮಾಡ್ತವೆ. ಅದು ಕುಪಿತ ಆಯಿತು ಅಂದರೆ ಅಕಾಂಡ ತಾಂಡವ ಪ್ರಾರಂಭ ಶರೀರದಲ್ಲಿ, ಮನಸ್ಸಿನಲ್ಲೂ. ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಅಂಥ ಆಹಾರ ವಿಹಾರಗಳನ್ನು ಮಾಡಬೇಕು. ಮಾಡಿದರೆ ಕೇವಲ ಆರೋಗ್ಯ ಮಾತ್ರ ಅಲ್ಲ, ಆತ್ಮಜ್ಞಾನವೇ ಪ್ರಾಪ್ತ ಆಗ್ಬೋದು. ಯಾಕೆಂದರೆ ಪೂರ್ಣಾರೋಗ್ಯಕ್ಕೂ ಆತ್ಮಜ್ಞಾನಕ್ಕೂ ಏನು ವ್ಯತ್ಯಾಸ ಇಲ್ಲ. ಪೂರ್ಣಾರೋಗ್ಯದ ಸ್ಥಿತಿಯಲ್ಲಿಯೇ ಆತ್ಮಜ್ಞಾನ ಏರ್ಪಡುವಂಥದ್ದು, ಆತ್ಮಸಾಕ್ಷಾತ್ಕಾರ ಏರ್ಪಡುವಂಥದ್ದು. ಅದನ್ನು ಆಯುರ್ವೇದದ ಸೂತ್ರಗಳು ತುಂಬ ಮುಖ್ಯ. ಎಲ್ಲ ದರ್ಶನಗಳಲ್ಲಿಯೂ ಸೂತ್ರ ಗ್ರಂಥಗಳು ತುಂಬ ಮುಖ್ಯ. ಸೂತ್ರ ಹೀಗೆ ಹೇಳುತ್ತೆ: ಅನಾಮಯಿ ಯಾವದ್ ಆತ್ಮಾನಂ ಸಮನ್ಯತೆ. ಅನಾಮಯಿ ಅಂದರೆ ಅವನು ಆರೋಗ್ಯವಂತ. ಯಾರು? ಆತ್ಮಾನಂ ಸಮನ್ಯತೆ, ಆತ್ಮವನ್ನು ಅರಿತವನು, ಆತ್ಮಜ್ಞಾನ ಉಳ್ಳವನು, ಅವನೇ ಆರೋಗ್ಯವಂತ. ಪೂರ್ಣಾರೋಗ್ಯದ ಸರಿಯಾದ ಕುರುಹು ಏನು ಅಂದರೆ ಆತ್ಮಜ್ಞಾನದ ಉದಯ. ಅದಕ್ಕೆ ನಿನ್ನೆ ಒಂದು ಬಾಯಲ್ಲಿ ಹೇಳಿದ್ದು, ನೀನು ಉದಾಹರಣೆ ಕೊಟ್ಟಿದ್ವಿ, ಒಂದು ತೋರಿಸು ವಿಷ್ಣು. ಇದೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದೇ, ವಿಜ್ಞಾನದ ಪ್ರಯೋಗದಲ್ಲಿ ನೋಡಿರ್ತೀರಿ ಇದನ್ನು. ಬೆಳಕು ನೇರವಾಗಿ ಚಲಿಸತ್ತೆ ಅನ್ನೋದಕ್ಕೆ 3-4 ರಟ್ಟುಗಳನ್ನು, ಹಾಳೆಗಳನ್ನು ಇಟ್ಟು ರಂಧ್ರ ಮಾಡಿ ಎಲ್ಲದರಲ್ಲಿ ಹಿಂದ್ಗಡೆ ದೀಪ ಇಟ್ಟು, ಆ ರಂಧ್ರಗಳು ಸಮಾನ ನೇರದಲ್ಲಿ ಬಂದರೆ ಹಿಂದಿರುವ ದೀಪ ಕಾಣಿಸುತ್ತೆ, ಅಥವಾ ಬೆಳಕು ಕರದೀಪ ಕಾಣಿಸುತ್ತೆ. ಅದು ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ, ಹೊಂದಾಣಿಕೆ ಇಲ್ಲದೆ ಇದ್ದರೆ, ಆ ರಟ್ಟುಗಳಲ್ಲಿ ಯಾವ ಹೊಂದಾಣಿಕೆ ಇರಬೇಕು ಆ ಹೊಂದಾಣಿಕೆ ಇಲ್ಲದೆ ಇದ್ದರೆ ಕಾಣಿಸೋದೇ ಇಲ್ಲ ನೋಡಿ, ಅಲ್ವಾ? ಅದಕ್ಕೆ ಅಂತ ಮಾಡಿಸಿದ್ದಾಗಿತ್ತು ನಾವು ಕೆಲವು ಸಮಯದ ಹಿಂದೆ. ಅದು ಮಧ್ಯೆ ಬರ್ತಾ ಇದೆ, ಒಂದು ಬದಿಗೆ ಬಂದಿದ್ದರೆ ಕಾಣ್ತಿತ್ತು ನಿಮಗೆ ಸರಿಯಾಗಿ. ಅದು ಪರವಾಗಿಲ್ಲ, ಇದು ಅರ್ಥ ಆಗುವಂಥದ್ದೇ ಇದು. ಹಾಗಾಗಿ ಹೀಗೆ 3, 4, 5, 3, 7 ಹಾಳೆಗಳನ್ನು ಇಟ್ಟರೆ, ಅಕ್ಕಪಕ್ಕ ರಂಧ್ರಗಳನ್ನು ಮಾಡಿ ಹಿಂದ್ಗಡೆಗೆ ದೀಪ ಇಟ್ಟರೆ, ಅವೆಲ್ಲ ನೇರವಾಗಿದ್ದಾಗ, ಒಂದಕ್ಕೊಂದು ನೇರವಾಗಿ ಆ ಕಡೆ ಈ ಕಡೆ ಇಲ್ಲದೆ ಇದ್ದಾಗ, ಆ ರಂಧ್ರಗಳು ಒಂದೇ ನೇರಕ್ಕೆ ಬಂದಾಗ ಹಿಂದಿರುವ ಬೆಳಕು ದೀಪ ಕಾಣೋ ಹಾಗೆ ಅಂತ. ವಿಷ್ಣು ಮಾಯೆ ಅದು. ಬೇಕಾದ್ರೆ ಕಾಣೋ ಹಾಗೆ ಮಾಡ್ತಾನೆ, ಬೇಕಾದ್ರೆ ಕಾಣದೇ ಹಾಗೆ ಮಾಡ್ತಾನೆ, ಎರಡೂ ಇದೆ ವಿಷ್ಣು ಮಾಯೆ ಅಂದ್ರೆ. ಹಾಗೆ ಬೆಳಕು ನೇರವಾಗಿ ಚಲಿಸುತ್ತೆ ಅಂತ ಅಂದ ಹಾಗೆ ಈ ಪರಮಾತ್ಮ ಪ್ರಕಾಶವೂ ಕೂಡ ಹಾಗೆ, ಅದು ನೇರವಾಗಿ ಚಲಿಸುತ್ತೆ. ಅದು ಅಂತ ವಕ್ರವಾಗಿ ಚಲಿಸೋದಿಲ್ಲ ಅದು ಅಂತ. ವಕ್ರವಾಗಿ ಚಲಿಸೋದು ಯಾವುದು? ತಮಸ್ಸು. ತಮೋ ಗುಣ ವಕ್ರವಾದ ನಡೆಯುಳ್ಳದ್ದು. ಆದರೆ ಸತ್ವಗುಣ ಆಗಲಿ ಪರಮಾತ್ಮನೇ ಆಗಲಿ ಅದು ಸೀದಾ ಹೋಗುತ್ತೆ, ಅದು ಅಂತ ನೇರವಾಗಿ ಹೋಗುತ್ತೆ ಅಂತ. ತಕ್ಕಂತೆ ಅದೇ ಒಂದೇ ನೇರದಲ್ಲಿ ಇವೆಲ್ಲ ಬರಬೇಕು. ವಾತ ಪಿತ್ತ ಕಫ ಒಂದೇ ನೇರದಲ್ಲಿ ಬರಬೇಕು. ಸತ್ವರಜಸ್ತಮ ಗುಣಗಳು ಒಂದೇ ನೇರಕ್ಕೆ ಬರಬೇಕು. ಹಾಗೆ ಈ ಸಪ್ತಧಾತುಗಳು, ರಸ ರಕ್ತ ಮಾಂಸ ಮೊದಲಾಗಿರ್ತಕ್ಕಂಥ ಸಪ್ತಧಾತುಗಳು ಒಂದೇ ನೇರಕ್ಕೆ ಬರಬೇಕು ಅಂದರೆ ಏನೇನು ತಿಳ್ಕೊಂಬೇಡಿ. ಅದನ್ನು ಸಾಲಾಗದ್ನೆಲ್ಲ ಅಕ್ಕಪಕ್ಕ ಇಟ್ಬಿಟ್ರೆ ಇದು ಅವನು ಅಸಾಮಿ ಬದುಕೋದಿಲ್ಲ. ಅದಲ್ಲ, ಒಂದು ನೇರಕ್ಕೆ ಅಂದರೆ ಈ ಆತ್ಮದರ್ಶನದ ನೇರಕ್ಕೆ, ಪರಮಾತ್ಮನ ನೇರಕ್ಕೆ ಸರಿಯಾಗಿ ಅವೆಲ್ಲವೂ ಇದ್ದಾಗ ಆತ್ಮಜ್ಞಾನದ ಉದಯ. ಹಾಗಾಗಿ ಆಯುರ್ವೇದದ ಪರಮ ಪ್ರಯೋಜನವು ಆತ್ಮಜ್ಞಾನವೇ ಹೊರತು ಬೇರೆ ಏನೂ ಅಲ್ಲ. ಅನಾಮಯಿ ಆತ್ಮಾನಂ ಸಮನ್ಯತೆ, ಅನಾಮಯಾದ ಆತ್ಮಾನಂ ಸಮನ್ಯತೆ ಅಂತಲೂ ಒಂದು ಪಾಠಾಂತರ ಇದೆ. ಎರಡಕ್ಕೂ ಒಂದೇ ಅರ್ಥ. ಉಪನಿಷತ್ತು ಇದನ್ನು ಹೇಳಿದೆ. ಉಪನಿಷತ್ತು ಏನು ಹೇಳಿದೆ? ಮಹಾನಾರಾಯಣದಲ್ಲಿ ಸ್ವಲ್ಪ ಚಿಚ್ಚ ಇದೆ ಹೇಳುವಾಗ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋ. ಬಿಟ್ಟಿದ್ದು ನೀವು ಸ್ವರಯುಕ್ತವಾಗಿ ಹೇಳಲಿ ಅಂತ ಬಿಟ್ಟಿದ್ದು, ನೀವು ನಮ್ಮ ಹಾಗೆ ಹೇಳ್ತಾ ಇದ್ದೀರಲ್ಲ ನೀವು ಕೂಡ. ತಮಕೃತಂ ಪಶ್ಚಿತೆ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನ ಮೀಶಂ ಅಂತ ಮಹಾನಾರಾಯಣ. ಅದೇ ಕಠೋಪನಿಷತ್ತಿನಲ್ಲಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್, ಚೂರು ವ್ಯತ್ಯಾಸ ಇದೆ. ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್ ತಮಕೃತು ಪಶ್ಯತೆ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನ ಮಾತ್ಮನಃ.
ವ್ಯತ್ಯಾಸ. ಅದು ಧಾತು ಪ್ರಸಾದ ಮಹಾನಾರಾಯಣದಲ್ಲಿ, ಕಠದಲ್ಲಿ ಧಾತು ಪ್ರಸಾದ ಅಂತ ಹೇಳಿದ್ದಾರೆ. ಅಲ್ಲಿ ಈ ಧಾತು ಪ್ರಸಾದ ಅಂದರೆ ಏನು ಅಂದರೆ ಧಾತು ಸಾಮ್ಯ, ಧಾತುಗಳ ಪ್ರಸನ್ನತೆ. ವಾತವು ಕುಪಿತ ಆಗಬಾರ್ದು, ಪ್ರಸನ್ನವಾಗಬೇಕು. ಪಿತ್ತ ಕಫಗಳು ಕುಪಿತವಾಗಬಾರ್ದು, ಪ್ರಸನ್ನ ಆಗಬೇಕು. ಈ ಮೂರೂ ಧಾತುಗಳು ಪ್ರಸನ್ನವಾದರೆ, ಅಥವಾ ಸಪ್ತಧಾತುಗಳು ರಸರಕ್ತ ಮಾಂಸಾದಿಗಳು ಅವು ಪ್ರಸನ್ನವಾದರೆ, ಅಗ್ರತು ಪಶ್ಯತಿ ವೀತಶೋಕ ತಂ ಪಶ್ಯತೆ ಅಂತ. ಯಾರನ್ನ ಭಗವಂತನನ್ನು ನೋಡ್ತಾನೆ ಅವನು. ಯಾವಾಗ ಈ ಧಾತುಗಳು ಒಂದು ಹೊಂದಾಣಿಕೆಗೆ ಬರ್ತಾವೋ, ತಿಳಿಯಾಗ್ತಾವೋ, ಆಗ ಪಶ್ಯತಿ ಅಂದರೆ ಪರಮಾತ್ಮ ದರ್ಶನವನ್ನು ಮಾಡ್ತಾನೆ. ಎಂಥ ಪರಮಾತ್ಮ ಅಂದರೆ ಅಣೋರಣೀಯಾನ್, ಸೂಕ್ಷ್ಮದಲ್ಲಿ ಸೂಕ್ಷ್ಮ, ಮಹತೋ ಮಹೀಯಾನ್, ದೊಡ್ಡದ್ರಲ್ಲಿ ದೊಡ್ಡದು, ಆದರೆ ಒಳಗೆ ಹುದುಗಿ ಕುಳಿತಿದೆ. ನಿಹಿತೋ ಗುಹಾಯಾಮ್, ಹೃದಯ ಗುಹೆಯೊಳಗೆ ಅಡಗಿ ಕುಳಿತಿದೆ ಆತ್ಮ ಎನ್ನುವಂಥದ್ದು. ಆತ್ಮನನ್ನು ನೋಡ್ತಾನೆ ಯಾವಾಗ ಅಂದರೆ ಇವುಗಳು ಸಹಕರಿಸಿದರೆ, ಇವುಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಿದರೆ. ಈಗ 2 ಉಪಸ್ತಂಭಗಳ ಬಗ್ಗೆ ನಾವು ಹೇಳಿದಂತೆ ಆಯ್ತಲ್ವಾ. ಶರೀರವನ್ನು 4 ಸ್ತಂಭಗಳು ಧರಿಸಿವೆ. ಮತ್ತೆ ಶುರು ಮಾಡೋಣ ಅದನ್ನು ಅಲ್ವಾ. 4 ಸ್ತಂಭಗಳು ಧರಿಸಿವೆ. ಒಂದು ದೊಡ್ಡ ಸ್ತಂಭ, ಪ್ರಧಾನ ಸ್ತಂಭ, ಮತ್ತೆ 3 ಉಪಸ್ತಂಭಗಳು. ಪ್ರಧಾನ ಸ್ತಂಭ ಕರ್ಮ, ತಾ ಮಾಡಿದ ಕರ್ಮ, ಅದು ಶರೀರವನ್ನು ಧರಿಸಿದೆ. ಅದು ಪ್ರಧಾನವಾಗಿರೋ ಸ್ತಂಭ. ಅದು ಮುಗಿಯೋವರಿಗೆ ಜೀವನ ಮುಗಿಯೋದಿಲ್ಲ. ಹಾಗಾಗಿ ಅದು ಮುಖ್ಯ ಸ್ತಂಭ. ಉಪಸ್ತಂಭಗಳು 3, 1 2 3. ಆಹಾರ ಮತ್ತು ನಿದ್ದೆ ಬಗ್ಗೆ ಒಂದು ಚೂರು ನೋಡಿ ಆಯಿತು. ಬ್ರಹ್ಮಚರ್ಯದ ಬಗ್ಗೆ ನೋಡೋಣ. ಬ್ರಹ್ಮಚರ್ಯ ಮತ್ತೊಂದು ಉಪಸ್ತಂಭ ಅಂತ ಹೇಳ್ತಾ ಇದ್ದಾರೆ. ಶರೀರವನ್ನು ಧರಿಸಿದೆ ಅದು ಅಂತ, ಬ್ರಹ್ಮಚರ್ಯ ಅಂತ. ಸ್ವಲ್ಪ ಇದು ಒಂಚೂರು ಪಕ್ಕನ ಅರ್ಥ ಆಗೋ ಹಾಗಿಲ್ಲ. ಬ್ರಹ್ಮಚರ್ಯ ಶರೀರವನ್ನು ಧರಿಸಿದೆ ಅಂದರೆ ಏನು? ಬ್ರಹ್ಮಚರ್ಯವಂದರೆ ಒಂದು ಆಶ್ರಮ ಅಲ್ವಾ. ನೀವೆಲ್ಲ ಅದರಲ್ಲಿ ಇದ್ದೀರಲ್ವಾ, ಬ್ರಹ್ಮಚರ್ಯಾಶ್ರಮದಲ್ಲಿದ್ದೀರಿ. ಬ್ರಹ್ಮಚರ್ಯಂ ಆಶ್ರಮ ವಿಶೇಷ. ಬ್ರಹ್ಮಣಿ ವೇದಾರ್ಥಂ ಚರ್ಯಂ ಆಚರಣೀಯಂ ಬ್ರಹ್ಮಚರ್ಯಂ. ವೇದಾಧ್ಯಯನದ ಸಲುವಾಗಿರುವಂಥ ಒಂದು ಆಚರಣೆಗಳನ್ನು ಕೂಡಿರತಕ್ಕಂಥ ಆಶ್ರಮ, ಅದು ಬ್ರಹ್ಮಚರ್ಯ. ಧರ್ಮಶಾಸ್ತ್ರಗಳು ನಿರೂಪಿಸುವ ಹಾಗೆ ಬ್ರಹ್ಮಚಾರಿ ಅಂದರೆ ಅವನು ನಿಯತವಾಗಿ ಗುರುಕುಲದಲ್ಲಿದ್ದು, ಅಂದರೆ ಮಧ್ಯೆ ಮನೆಗೆ ಹೋಗದೆ ನಿಯತವಾಗಿ ಸತತವಾಗಿ ಗುರುಕುಲದಲ್ಲಿದ್ದು ವಿದ್ಯೆಗಳನ್ನು ಸ್ವೀಕಾರ ಮಾಡ್ತಾನೆ. ವೇದಗಳು ಮತ್ತು ವೇದ ಮೂಲವಾಗಿರ್ತಕ್ಕಂಥ ವಿದ್ಯೆಗಳನ್ನು ಸ್ವೀಕಾರ ಮಾಡ್ತಾನೆ. ಇವನು ಬ್ರಹ್ಮಚಾರಿ. ಅದೇ ಅವನು ವಿದ್ಯೋಪಾಸಕ. ಮತ್ತೆಲ್ಲ ಬಿಟ್ಟು ವಿದ್ಯೆಯಲ್ಲೇ ಮುಳುಗ್ತಾನೆ, ಗುರು ಸನ್ನಿಧಿಯಲ್ಲಿ ವಾಸ ಮಾಡ್ತಾನೆ, ಗುರು ಸೇವೆ ಮಾಡ್ತಾನೆ. ಇದು ಬ್ರಹ್ಮಚಾರಿ. ಅದರಲ್ಲಿ 2 ತರಹ ಇದೆ ಬ್ರಹ್ಮಚಾರಿಗಳಲ್ಲಿ. ಒಂದು ಉಪಕುರ್ಬಾಣ, ಮತ್ತೊಂದು ನೈಷ್ಠಿಕ ಅಂತ. ಗೊತ್ತು ನಿಮಗೆ ಈಗಾಗಲೇ. ಉಪಕುರ್ಬಾಣ ಅಂದರೆ ಉಪಕಾರ ಮಾಡುವನು ಅಂತ ಅಲ್ವಾ. ಮತ್ತೆ ಉಪಕುರ್ಬಾಣ ಅಂದರೆ ಗುರುಕುಲ ವಾಸವನ್ನು ಪೂರ್ಣ ಮಾಡಿ ಮನೆಗೆ ಹಿಂದಿರುಗಿ ಗೃಹಸ್ಥನಾಗ್ತಾನೆ, ಅವನು ಉಪಕುರ್ಬಾಣ. ಬ್ರಹ್ಮಚರ್ಯಾಶ್ರಮಕ್ಕೆ ಮುಕ್ತಾಯ ಇದೆ, ಗೃಹಸ್ಥಾಶ್ರಮ ಪ್ರಾರಂಭ ಆಗುತ್ತೆ. ನೈಷ್ಠಿಕ ಅಂತಂದರೆ ಅವನು ಗುರುಕುಲ ವಾಸವನ್ನು ಪೂರ್ತಿ ಮಾಡೋದೇ ಇಲ್ಲ, ಅವನು ಬ್ರಹ್ಮಚರ್ಯವನ್ನು ಬಿಡೋದೇ ಇಲ್ಲ, ಸತತವಾಗಿ ಕೊನೆಯವರೆಗೂ ಹಾಗೇ ಇದ್ದು ಜೀವನ ಯಾತ್ರೆಯನ್ನು ಪೂರ್ತಿ ಮಾಡ್ತಾನೆ. ಅವನು ನೈಷ್ಠಿಕ ಬ್ರಹ್ಮಚಾರಿ. 2 ತರಹ ಇದೆ ಇಲ್ಲಿ. ನಿಯಮಗಳಲ್ಲೇ ಇದೆ ಬ್ರಹ್ಮಚರ್ಯಕ್ಕೆ ಅಲ್ವಾ. ಸದಾ ಅರಣ್ಯಾತ್ ಸಮಿಧ ಆಹೃತ್ಯಾದಧ್ಯಾತ್. ಧರ್ಮಸೂತ್ರಗಳು ಇದು. ಅರಣ್ಯದಿಂದ ಸಮಿತನ್ನು ತರಬೇಕು, ಸತ್ಯವಾದಿ, ಸತ್ಯವನ್ನೇ ಆಡಬೇಕು, ಕೊನೆವರೆಗೂ ಬೇಕಿದು. ಹ್ರೀಮಾನ್, ಲಜ್ಜೆ ಇರಬೇಕು. ಅನಹಂಕಾರ, ಅಹಂಕಾರ ಇರಬಾರ್ದು. ಪೂರ್ವೋತ್ಥಾಯಿ, ಗುರೋರುತ್ಥಾನಾತ್ ಪೂರ್ವಂ, ಗುರು ಹೇಳೋಕ್ಕಿಂತ ಮೊದಲೇ ಹೇಳಬೇಕು. ಇವೆಲ್ಲ ನೋಡ್ಕೊಳ್ಳಿ ಏನೇನು ಮಾಡ್ತಿದ್ದೀರಿ ಅಂತ. ಗುರು ಹೇಳೋಕ್ಕಿಂತ ಮೊದಲೇ ಹೇಳಬೇಕು. ಜಘನ್ಯ ಸಂವೇಶಿ, ಗುರು ಮಲಗಿದ ಮೇಲೆ ಮಲಗಬೇಕು. ಸದಾ ಗುರು ರಥಸ್ಥಾದ ಉಪವೇಶ, ಗುರು ಹೇಳೋಕ್ಕಿಂತ ಮುಂಚೆ ಎದ್ದು ಗುರು ಮಲಗಿದ ಮೇಲೆ ಮಲಗಬೇಕು. ಹಾಗಾಗಿ ಪೂರ್ವೋತ್ಥಾಯಿ, ಜಘನ್ಯ ಸಂವೇಶಿ, ಸರ್ವತ್ರ ಅಪ್ರತಿಹತ ಗುರುವಾಕ್ಯ. ಗುರುವಿನ ವಾಕ್ಯವನ್ನು ಮೀರಬಾರ್ದು, ಗುರುವಿನ ಅಪ್ಪಣೆಯನ್ನು ಮೀರಬಾರ್ದು. ಸರ್ವತ್ರ ಯಾವ ವಿಷಯದಲ್ಲಿ ಗುರು ಅಪ್ಪಣೆ ಮಾಡಿದ್ರು ಕೂಡ
ಅಪ್ಪಣೆಯನ್ನು ಭಂಗ ಮಾಡಬಾರ್ದು. ಸರ್ವತ್ರ ಅಪ್ರತಿಹತ ಗುರುವಾಕ್ಯ. ನಾವು ಹಾಗೆಲ್ಲ ಯಾವುದು ಭಂಗ ಮಾಡೋದಿಲ್ಲ. ಬೆಳಗ್ಗೆ ಏಳೋ ವಿಷಯ ಒಂಚೂರು ಅಂತ ಶುರು ಮಾಡಬೇಡಿ, ಯಾವ ವಿಷಯಕ್ಕೂ ಮಾಡೋ ಹಾಗಿಲ್ಲ. ಸರ್ವತ್ರ ಅಪ್ರತಿಹತ ಗುರುವಾಕ್ಯ ಅನ್ಯತ್ರ ಪಾತಕಾತ್. ಒಂದು ವಿನಾಯಿತಿ ಇದೆ ಅದಕ್ಕೆ. ಹೋಗಿ ಇಂಥವ್ರನ್ನ ಕೊಂದು ಬಾ ಅಂತ ಗುರು ಹೇಳಿದರೆ ಅಲ್ಲಿ ನೋಡ್ಕೋ ಸ್ವಲ್ಪ ಅಂತ ಹೇಳಿದೆ. ಅನ್ಯತ್ರ ಪಾತಕಾತ್, ಅದೊಂದು ಪಾತಕದ ಸಂಗತಿಯನ್ನು ಹೊರತುಪಡಿಸಿದರೆ ಬೇರೆ ವಿಷಯಗಳಲ್ಲಿ ಗುರುವಾಕ್ಯವನ್ನು ಮೀರಬಾರ್ದು. ಯಾವದರ್ಥ ಸಂಭಾಷಿ ಸ್ತ್ರೀಭಿ. ಬ್ರಹ್ಮಚಾರಿ ಆದರೆ ಎಷ್ಟಗತ್ಯವೋ ಅಷ್ಟು ಮಾತ್ರ ಮಾತಾಡಬೇಕು ಹೆಣ್ಣುಮಕ್ಕಳ ಬಳಿಯಲ್ಲಿ. ಸ್ತ್ರೀಯರ ಬಳಿಯಲ್ಲಿ ಯಾವದರ್ಥ ಸಂಭಾಷಿ, ಅಗತ್ಯ ಇರುವಷ್ಟೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು. ಎಲ್ಲಾದರೂ ಇದೇ ಒಳ್ಳೆಯದು, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಇಲ್ಲಿ ಚೂರು ಜಾಗ್ರತೆ ಹೇಳಿದ್ದಾರೆ, ಆದಷ್ಟು ಹಿತಮಿತದಲ್ಲೇ ಇರು, ಅನರ್ಥ ಮಾಡ್ಕೊಳ್ಬೇಡ ಅಂತ. ಬ್ರಹ್ಮಚಾರಿಣಿಯರಾದರೆ ಪುರುಷರಲ್ಲಿ ಅಗತ್ಯಕ್ಕೆ ತಕ್ಕಷ್ಟೇ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು. ಆಮೇಲೆ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಇದೆಲ್ಲ ಬಿಡಬೇಕು ಅಂತ. ನೃತ್ಯ, ಗೀತ, ವಾದಿತ್ರ, ಗಂಧ, ಮಾಲ್ಯ, ಉಪಾನತು, ಛತ್ರಧಾರಣ, ಅಂಜನ, ಅಭ್ಯಂಜನ ವರ್ಜಿ. ಬೇಜಾರಾಯ್ತು ಈಗ ಅಲ್ವಾ? ಇದೆ ಹಾಗೆ. ನೃತ್ಯ ಗೊತ್ತು ನಿಮಗೆ, ಗೀತ ಅದು ಗೊತ್ತು ನಿಮಗೆ, ವಾದಿತ್ರ ವಾದ್ಯಗಳು, ಗಂಧ ಸುಗಂಧ ದ್ರವ್ಯಗಳು, ಮಾಲ್ಯ ಮಾಲೆಗಳನ್ನು ಧಾರಣೆ ಮಾಡಬಾರ್ದು, ಉಪಾನತು ಅಂದರೆ ಚಪ್ಪಲಿ ಪಾದರಕ್ಷೆ ಧಾರಣೆ ಮಾಡಬಾರ್ದು, ಛತ್ರ ಧಾರಣೆ ಮಾಡಬಾರ್ದು, ಅಂಜನ ಅಂದರೆ ಕಣ್ಣಿಗೆ ಬಳಸುವಂಥದ್ದು ಅದನ್ನು ಬಳಸಬಾರ್ದು, ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ. ದೊಡ್ಡ ಪಟ್ಟಿ ಇದೆ, ನೀವು ಪಾಪ ಅಂತ ಚಿಕ್ಕದು ಹೇಳಿದ್ದು, ನಾವು ಇನ್ನೂ ಸುಮಾರಿದೆ, ದೊಡ್ಡ ಪಟ್ಟಿನೇ ಇದೆ, ದರ್ಪಣದವರೆಗಿದೆ. ಕನ್ನಡಿಲಿ ಮುಖ ನೋಡ್ಕೋಬಾರದು ಅಂತ ಅಲ್ಲಿವರೆಗಿದೆ. ನೀವೆಲ್ಲ ಏನೇನು ಮಾಡ್ತಿದ್ದೀರೋ ಗೊತ್ತಿಲ್ಲ, ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಹಾಗಿಲ್ಲ. ತುಂಬ ನಿಯಮಗಳಿದೆ ಅಂತ. ಕಾಮಂ ಕ್ರೋಧಂಚ ಲೋಭಂಚ ನರ್ತನಂ ಗೀತವಾದನಂ ದ್ಯೂತಂಚ ಜನವಾದಂಚ ಪರಿವಾದಂ ತಥಾ ನೃತಂ. ತುಂಬ ಇದೆ ಇಂಥದ್ದು. ಇವೆಲ್ಲ ನಿಯಮಗಳು ಅಂತ. ಅದು ಬೇಕು ಆ ನಿಯಮಗಳೆಲ್ಲ. ಅದಕ್ಕರ್ಥ ಭೋಗವನ್ನು ತ್ಯಾಗ ಮಾಡು, ಆತ್ಮಯೋಗದಲ್ಲಿ ವಿದ್ಯಾಯೋಗದಲ್ಲಿ ಮುಳುಗು ಅಂತ. ಇವೆಲ್ಲ ಲಕ್ಷ್ಯ ಬೇರೆ ಕಡೆ ಹೋಗುವಂತೆ ಮಾಡ್ತೇವೆ. ಸ್ವಲ್ಪ ನೀವು ಆ ಕಡೆ ಹೋದರೂ ಕೂಡ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೇವೆ. ಬೇರೆ ಕಡೆ ಕರ್ಕೊಂಡು ಹೋಗೋದು ಯಾವುದಲ್ಲೇ ಇದೆ ಅದ್ರಲ್ಲಿ ದೂರ ಇಟ್ಟು ಪೂರ್ತಿಯಾಗಿ ಬ್ರಹ್ಮಚಾರಿ ಬ್ರಹ್ಮದಲ್ಲಿ ಮುಳುಗಬೇಕು. ಬ್ರಹ್ಮ ಅಂದರೆ ವೇದ ಅಂತಲೂ ಅರ್ಥ, ಬ್ರಹ್ಮ ಅಂದರೆ ಪರಮಾತ್ಮ ಅಂತಲೂ ಅರ್ಥ, ಗಾಯತ್ರಿ ಅಂತಲೂ ಅರ್ಥ. ಅಲ್ಲಿ ಮುಳುಗಬೇಕು ಎನ್ನುವ ಒಂದು ಅಭಿಪ್ರಾಯ. ಯಾಕೆಂದರೆ ಆದರ್ಶ ಏನಂದರೆ ಬ್ರಹ್ಮಚರ್ಯಾಶ್ರಮದಲ್ಲೇ ಸಾಧನೆ ಪೂರ್ತಿ ಮಾಡಬೇಕು. ಆತ್ಮಜ್ಞಾನ ಅದೇ ಆಶ್ರಮದಲ್ಲೇ ಆಗಬೇಕು. ಜ್ಞಾನ ಸಂತಾನಕ್ಕಾಗಿ ಮುಂದೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು. ಜ್ಞಾನ ಸಂತಾನ ಬೆಳಿಬೇಕು ಅನ್ನೋ ಕಾರಣಕ್ಕೆ, ಅಂಥ ಸಂತತಿ ಬೆಳಿಬೇಕು ಅನ್ನೋ ಕಾರಣಕ್ಕೆ, ಭಾರತೀಯ ಸಂತತಿ, ಅದಕ್ಕೋಸ್ಕರ ಗೃಹಸ್ಥಾಶ್ರಮ ಸ್ವೀಕಾರ ಮಾಡುವಂಥದ್ದು. ಅದಕ್ಕಿಂತ ಮೊದಲೇ ಮುಗಿದಿರಬೇಕು ಅಂತ ಲೆಕ್ಕ. ಬ್ರಹ್ಮಚಾರಿ ಈಗ ಉಪನಯನ ತಗೊಂಡ್ರೆ ಬ್ರಹ್ಮೋಪದೇಶ ಅಂತ ಏನು ಮಾಡ್ತಾರೆ? ಯಾವ ಮಂತ್ರದ ಉಪದೇಶ ಮಾಡ್ತಾರೆ? ಗಾಯತ್ರಿ. ಅದೇ ಈಗ ಗಾಯತ್ರಿ ಮಂತ್ರದ ಅನುಷ್ಠಾನ ಅಂದರೆ ಅದು ಆತ್ಮ ಸಾಧನೆ, ಅದು ಬೇರೆ ಏನೂ ಅಲ್ಲ. ಅದು ಗಾಯತ್ರಿಯನ್ನು ಬ್ರಹ್ಮ ಅಂತ ಕರೆದಿದ್ದಾರೆ. ಯಾಕೆಂದರೆ ಪರಬ್ರಹ್ಮಕ್ಕಿಂತ ಒಂದು ಮೆಟ್ಲು ಕೆಳಗಿದೆ ಅಷ್ಟೇ ಅಂತ, ಒಂದೇ ಹೆಜ್ಜೆ ಅದು ಅಂತ. ಅತ್ಯಂತ ಶೀಘ್ರವಾಗಿ ಪರಮಾತ್ಮನ ತಲುಪುವಂಥ ಮಾರ್ಗ ಯಾವುದಾದ್ರು ಇದ್ದರೆ ಅದು ಗಾಯತ್ರಿ. ಅದು ಅತ್ಯಂತ ಶೀಘ್ರವಾಗಿ, ಬೇರೆ ಎಲ್ಲ ಮಾರ್ಗಕ್ಕಿಂತ ಬೇಗ ಪರಮಾತ್ಮನ ಬೆಳಿಗ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದು ಬ್ರಹ್ಮೋಪದೇಶ ಮಾಡಿದ ಮೇಲೆ ಬ್ರಹ್ಮಚಾರಿ ಅಂತ ಆಗ್ತಾನೆ. ಆ ಬ್ರಹ್ಮಕ್ಕೆ ಗಾಯತ್ರಿಗೆ ತಕ್ಕಂತೆ ಬದುಕಬೇಕು. ಅದಿರುವಾಗ ಅದಕ್ಕೆ ತಕ್ಕಂತೆ ಆಚರಣೆ ಮಾಡಬೇಕು. ಆ ಕಡೆ ಗಮನ ಕೊಡಬೇಕು, ಬೇರೆ ಕಡೆ ಎಲ್ಲ. ಮನೆಗೆ ಮಹಾತ್ಮರು ಬಂದಿದ್ದಾರೆ ಅಂತಂದರೆ ಅದನ್ನು ಬಿಟ್ಟು ಯಾವುದೋ ಹಾಡು ಕೇಳ್ತಾ ಇದ್ದೀನಿ, ಯಾವುದೋ ನೃತ್ಯ ನೋಡ್ತಾ ಇದ್ದೀನಿ ಅಂತ ಮಾಡಬೇಡ ಅದನ್ನು ಅಂತ. ಅಲ್ಲಿರು, ಅವ್ರ ಪಾದಸೇವೆ ಮಾಡು ಅಂತ ಹೇಳಿದ ಹಾಗೆ ಇದು ಅಂತ. ಹಾಗಾಗಿ ಗಾಯತ್ರಿ ಬಂದಿದ್ದಾರೆ ಅಂತಂದಮೇಲೆ ಗಾಯತ್ರಿಯನ್ನು ಬಿಟ್ಟು ಬೇರೆ ಕಡೆಗೆ ನೀನು ಗಮನ ಕೊಡಬಾರ್ದು. ಪೂರ್ತಿ ಗಾಯತ್ರಿಯನ್ನು ಮುಳುಗಬೇಕು ಅನ್ನೋ ತಾತ್ಪರ್ಯ. ಇದು ಪುರುಷರಿಗೆ. ಇದೇ ಪರಿಯಾಗಿ ಸ್ತ್ರೀಯರಿಗೂ ಇರ್ತಕ್ಕಂಥದ್ದು. ಇದೇ ರೀತಿಯಿಂದ ಅವರು ಕೂಡ ಬ್ರಹ್ಮಚಾರಿಣಿ ಎನ್ನುವ ಒಂದು ಪದ ಬರುವಾಗ ಅವರು ಅಲ್ಲಿಯೇ ಮುಳುಗಬೇಕು. ಇರಲಿ, ಈ ಶರೀರಧಾರಣೆಗೂ ಬ್ರಹ್ಮಚರ್ಯ ಆಶ್ರಮಕ್ಕೂ ಏನಪ್ಪ ಸಂಬಂಧ? ಯಾಕೆಂದರೆ ಉಳಿದ ಆಶ್ರಮದಲ್ಲಿರುವವರ ಕಥೆ ಏನು? ಅವರಿಗೆ ಎರಡೇ ಕಂಬು. ಹಾಗಾದರೆ ಗೃಹಸ್ಥಾಶ್ರಮ ಎಂತೆಂಥವರೆಲ್ಲ ಸ್ವೀಕಾರ ಮಾಡಿದ್ದಾರೆ. ಶ್ರೀರಾಮನೋ, ಶ್ರೀಕೃಷ್ಣನೋ, ಯಾಜ್ಞವಲ್ಕ್ಯರೋ, ಜನಕನೋ ಎಲ್ಲ ಗೃಹಸ್ಥಾಶ್ರಮಿಗಳೇ. ಅವರೆಲ್ಲ ಬಹುಸಂಖ್ಯಾತ ಗೃಹಸ್ಥಾಶ್ರಮಗಳೇ. ಯಾವಾಗಲೂ ಗೃಹಸ್ಥಾಶ್ರಮಗಳು ಅಲ್ಲೇ ಇರೋಂಥವ್ರು. ಈಗ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಎಲ್ಲೋ ಕ್ವಚಿತ್, ನೈಷ್ಠಿಕ ಬ್ರಹ್ಮಚಾರಿಗಳು ಮತ್ತು ಗೃಹಸ್ಥರು ಮತ್ತು ಸನ್ಯಾಸಿಗಳು ತುಂಬ ಕಡಿಮೆ ಇರುವಂಥದ್ದು.
95 ಭಾಗ ಇರುವಂಥದ್ದು ಗೃಹಸ್ಥರು. ಅವರ ಕಥೆ ಏನು? ಒಂದು ಕಂಬನ ಇಲ್ವಾ ಹಾಗಾದ್ರೆ ಅವರಿಗೆ ಅಂತ ಪ್ರಶ್ನೆ ಇಲ್ಲಿ ಬರುವಂಥದ್ದು. ಹಾಗೆ ಇದು ಬ್ರಹ್ಮಚರ್ಯ ಆಶ್ರಮದ ಮಾತಾಯಿತು. ಇನ್ನು ಬ್ರಹ್ಮಚರ್ಯ ಅಂದರೆ ಸ್ತ್ರೀ ಸಂಗ ತ್ಯಾಗ ಅನ್ನೋ ಅಭಿಪ್ರಾಯದಲ್ಲೂ ಕೂಡ ಬಳಸ್ತಾರೆ ಅದನ್ನು. ಈಗ ಯೋಗದಲ್ಲಿ ಬ್ರಹ್ಮಚರ್ಯ ಅಂತ ಅನ್ನೋದನ್ನು ಹೇಳುವಾಗ ಇದನ್ನೇ ಹೇಳಿದ್ದಾರೆ, ಸ್ತ್ರೀ ಸಂಗ ತ್ಯಾಗ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಷ್ಟಾಂಗಂ ಪ್ರವದಂತೆ ಮನೀಷಣ. ಈಗ ಸಂಘ ಅನ್ನುವಂಥದ್ದಕ್ಕೆ, ಸ್ತ್ರೀ ಸಂಘ ಅನ್ನೋದಕ್ಕೆ ಒಂದು 8 ಹೆಜ್ಜೆಗಳು ಅಂತ ತಗೊಂಡ್ರೆ ಆ 8 ಬಿಡುವಂಥದ್ದು ಬ್ರಹ್ಮಚರ್ಯ. ವಿಪರೀತಂ ಬ್ರಹ್ಮಚರ್ಯಂ ಏತದೇವ ಅಷ್ಟಲಕ್ಷಣಂ. 8 ಹೆಜ್ಜೆಗಳು ಸ್ತ್ರೀ ಸಂಘದ ಕಡೆಗೆ ಏನಿದೆಯೋ ಅದು ತದ್ವಿರುದ್ಧವಾದ ಆಗಿರ್ತಕ್ಕಂಥ 8 ಹೆಜ್ಜೆಗಳು. ಆ 8 ಹೆಜ್ಜೆಗಳನ್ನು ತಗೊಳ್ಳದೇ ಇರುವಂಥದ್ದು ಅದೇ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಏತಚ್ಚ ಸ್ತ್ರೀ ಪುರುಷಯೋ ಸಾಧಾರಣಂ. ಇದು ಇಬ್ಬರಿಗೂ ಇದೆ, ಸ್ತ್ರೀಯರಿಗೂ ಇದೆ ಪುರುಷನಿಗೂ ಇದೆ. ಪುಂಸಃ ಸ್ತ್ರೀ ಸ್ಮರಣಾದಿ ಶೂನ್ಯಂ, ಸ್ತ್ರೀಯಾಶ್ಚ ಪುರುಷ ಸ್ಮರಣಾದಿ ರಾಹಿತ್ಯಂ. 8 ಹೆಜ್ಜೆಗಳು ಅಂದರೆ ಸ್ಮರಣೆಯಿಂದ ಶುರುವಾಗುತ್ತೆ. ಅದು ಸ್ತ್ರೀ ಸ್ಮರಣೆ ಪುರುಷನಿಗೆ, ಪುರುಷನ ಸ್ಮರಣೆ ಸ್ತ್ರೀಗೆ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಯಾವುದನ್ನು ಪುರುಷನ ಕುರಿತು ಸ್ತ್ರೀ ಮಾಡಬಾರ್ದು, ಸ್ತ್ರೀಯ ಕುರಿತು ಪುರುಷ ಮಾಡಬಾರ್ದು. ಇದು ಬ್ರಹ್ಮಚರ್ಯ. ಆದರೆ ಇದೆಲ್ಲ ಹೇಳಿ ಅದೊಂದು ಮಹಾನಿರ್ವಾಣ ತಂತ್ರ ಅಂತ ಒಂದು ಅವ್ರೇನು ಹೇಳ್ತಾರೆ ಅಂದರೆ, ಕಲಿಯುಗದಲ್ಲಿ ಬ್ರಹ್ಮಚರ್ಯಾಶ್ರಮವೇ ಇಲ್ಲ ಅಂತಂದ್ಬಿಟ್ರು. ಬ್ರಹ್ಮಚರ್ಯಾಶ್ರಮೋ ನಾಸ್ತಿ ವಾನಪ್ರಸ್ಥೋಪಿ ನ ಪ್ರಿಯೆ. ಶಿವ ಪಾರ್ವತಿ ಹೇಳೋದು ಬ್ರಹ್ಮಚರ್ಯಾಶ್ರಮೋ ನಾಸ್ತಿ ವಾನಪ್ರಸ್ಥೋಪಿ ನ ಪ್ರಿಯೆ. ವಾನಪ್ರಸ್ಥವೂ ಇಲ್ಲ, ಬ್ರಹ್ಮಚರ್ಯವೂ ಇಲ್ಲ ಕಲಿಯುಗದಲ್ಲಿ. ಗಾರ್ಹಸ್ಥೋ ಭೈಕ್ಷುಕಶ್ಚೈವ ಆಶ್ರಮವು ದ್ವೌ ಕಲೋ ಯುಗೆ. ಕಲಿಯುಗದಲ್ಲಿ 2 ಆಶ್ರಮ, ಒಂದು ಗೃಹಸ್ಥ, ಇನ್ನೊಂದು ಸನ್ಯಾಸಿ, 2 ಆಶ್ರಮ ಅಂತವ್ರು ಹೇಳಿದ್ರು. ಯಾಕಪ್ಪ ಹೀಗೆ ಹೇಳಿದ್ರು ಅಂತ ಕೇಳೋದೇ ಬೇಡ. ಯಾಕೆಂದರೆ ಆ ಬ್ರಹ್ಮಚಾರಿ ಎಲ್ಲಿದ್ದಾನೆ ತೋರಿಸಿ ಒಂದು ಸರ್ತಿ. ಇಲ್ಲಿ ಹೇಳಿದ ಬ್ರಹ್ಮಚಾರಿ, ಈ ಧರ್ಮಸೂತ್ರಗಳು ಅಥವಾ ಸ್ಮೃತಿಗಳು ಹೇಳಿದ ಬ್ರಹ್ಮಚಾರಿ ಇದೆಯಲ್ಲ, ಯಾರೂ ಕಾಣ್ತಾ ಇಲ್ಲ ಅಂಥವ್ರು. ಇಡೀ ಸಮಾಜವನ್ನು ಹುಡುಕಿದ್ರು ಕೂಡ ಅಂಥ ಬ್ರಹ್ಮಚಾರಿ ಇಲ್ಲ ಅಂತ. ಅವ್ರು ಹೇಳಿದ್ದು ಮಾಡಬೇಡ ಅಂತ ಅನ್ನೋದಕ್ಕಿಂತ ಇಲ್ಲ ಅಂತ ಹೇಳ್ತಾರೆ. ಅವರು ಬ್ರಹ್ಮಚರ್ಯಾಶ್ರಮ ನಾಸ್ತಿ ಅಂತ, ಅದು ಇರೋದಿಲ್ಲ ಅದು ಅಂತ. ಚರ ಸನ್ಯಾಸವೂ ಕೂಡ ಇಲ್ಲ ಕಲಿಯುಗದಲ್ಲಿ. ಇಲ್ಲ ಅಂದರೆ ಅದು ಮಾಡೋಕ್ಕೆ ಆಗೋದಿಲ್ಲ ಅದನ್ನು. ಈಗ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಬ್ರಹ್ಮಚಾರಿ ಹೋದು ಸನ್ಯಾಸಿ ಕೂಡ ಹೋದು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಆದರೆ ಭಿಕ್ಷೆ ಕೊಡುವ ಮನೆಗಳೇ ಇಲ್ಲ. ಅಂದರೆ ಭಿಕ್ಷೆ ಕೊಡೋ ಮನಸ್ಸಿಲ್ಲ ಅಂತಲ್ಲ, ಆ ಯೋಗ್ಯತೆ ಇರೋ ಮನೆಗಳಿಲ್ಲ ಅಂತ. ಭಿಕ್ಷೆ ಕೊಡಬೇಕಾದ್ರೆ ಯಾವ ಯೋಗ್ಯತೆ ಹಿಡಿದಾರೋ ಆ ಯೋಗ್ಯತೆ ಇರುವ ಮನೆಗಳೇ ಇಲ್ಲ. ಇಬ್ಬರು ಪಾದಚರ್ಯ ಮಾಡಬೇಕು ಅಂದರೆ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡಬೇಕು ಅಂತ ಲೆಕ್ಕ. ಇಬ್ಬರು ಕೂಡ ಚರ ಸನ್ಯಾಸಿ ಹೋದು, ಹಾಗೆ ಬ್ರಹ್ಮಚಾರಿಯು ಕೂಡ ಹೌದು. ಆದರೆ ಕಾಲ್ನಡಿಗೆ ಮಾಡುವಂತೆ ಇವತ್ತು ದಾರಿಗಳೇ ಇಲ್ಲ, ಮಾಡೋಕ್ಕೆ ಆಗೋದಿಲ್ಲ. ಊರಿಂದ ಊರಿಗೆ ಹೋಗಬೇಕಾದ್ರೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಿದೆ. ಕೆಲವು ನಗರಗಳ ಒಳ ಹೋಗ್ರೆ ನೀವು ಕಾಲ್ನಡಿಗೆ ಸಾಧ್ಯವೇ ಇಲ್ಲ ಅನ್ನೋ ಸಂದರ್ಭಗಳಿರ್ತವೆ. ಅಥವಾ ಕಾಲ್ನಡಿಗೆಯಲ್ಲಿ ಹೋದರೆ ಬೇಗ ಅಲ್ಲಿ ಹೋಗ್ಬೋದು, ಎಲ್ಲಿ ಯಮನೂರಿಗೆ ಹೋಗ್ಬೋದು ಅಂತ. ಯಾಕೆಂದರೆ ವಾಹನಗಳು ದರ ಬರ ಓಡಾಡ್ತಾ ಇರ್ತವಲ್ಲ, ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದರೆ ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಮಾತ್ರ ಅಲ್ಲ, ರಸ್ತೆ ಎಷ್ಟು ಅಶುದ್ಧ ಅಂದರೆ ನೀವು ಬರಿಗಾಲಲ್ಲಿ ಹೆಜ್ಜೆ ಇಡೋ ಹಾಗೆ ಇಲ್ಲ ಅಂತ ರಸ್ತೆಗಳಲ್ಲಿ ಅಂತ. ನೀವು ಯಾವ ಪ್ರಾಯಶ್ಚಿತ ಮಾಡ್ಕೊಂಡ್ರೂ ಮುಗಿಯೋದಿಲ್ಲ, ಅಷ್ಟು ಅಶುದ್ಧಿಗಳು ರಸ್ತೆಯಲ್ಲಿ ಇರುತ್ತೆ ಅಂತ. ಹಾಗಾಗಿ ಅದಕ್ಕೆ ಬೇಕಾದ ವಾತಾವರಣ ಇವತ್ತು ಕಾಣ್ತಾ ಇಲ್ಲ. ಈ ಸನ್ಯಾಸಕ್ಕೆ ಬೇಕಾದ, ಚರ ಸನ್ಯಾಸಕ್ಕೆ ಬೇಕಾದ ವಾತಾವರಣ ಅಥವಾ ಬ್ರಹ್ಮಚರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಕಾಣ್ತಾ ಇಲ್ಲ. ಗುರುಕುಲ ವಾಸ ಮಾಡಬೇಕು, ಇಲ್ಲ. ಅಂಥ ಗುರುಕುಲಗಳು, ಅಲ್ಲಿ ವಾಸ ಮಾಡ್ತಕ್ಕಂಥ ಅವಕಾಶಗಳು ತುಂಬ ವಿರಳ, ದುರ್ಲಭ. ವಾನಪ್ರಸ್ಥ ಕಾಡಲ್ಲಿ ಹೋಗಿ ಆಶ್ರಮ ಕಟ್ಕೊಂಡು ವಾಸ ಮಾಡಬೇಕು ಅವನು. ಈಗ ಕಾಡಲ್ಲಿ ಹೋಗಿ ಆಶ್ರಮ ಕಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕಟ್ಕೊಂಡ್ರೆ ಅರಣ್ಯ ಇಲಾಖೆಯವರು ಬರ್ತಾರೆ, ಕೂಡಲೇ ನೀನು ಯಾಕೆ ಇಲ್ಲಿ ಆಶ್ರಮ ಕಟ್ಟಿದೆ ಅಂತ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಪ್ರಾರಂಭ ಮಾಡ್ತಾರೆ. ಅಂದರೆ ಇದರಿಂದ ಆಶ್ರಮ ಕಟ್ಕೊಳ್ಳೋದು, ಕಾಡಿಗೆ ಹೋಗಿ. ಆಶ್ರಮಗಳು ಎಷ್ಟು ಒಂದು ಈ 4 ಆಶ್ರಮಗಳಿದಿಲ್ಲ, ಚಾತುರಾಶ್ರಮ್ಯ ಅತ್ಯಂತ ಮುಖ್ಯವಾಗಿರುವಂಥದ್ದು. ನಮ್ಮ ಈ ಸನಾತನ ಧರ್ಮದಲ್ಲಿ ನೀನು ಯಾವುದೋ ಒಂದು ಆಶ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದು ಯಾವುದು, ನೀನು ಗೃಹಸ್ಥನೋ, ಬ್ರಹ್ಮಚಾರಿಯೋ, ವಾನಪ್ರಸ್ಥನೋ, ಸನ್ಯಾಸಿಯೋ, ಯಾವುದೋ ಒಂದಾಗಿರುವಂಥ. ಯಾವುದಾಗಿರೋಕ್ಕೂ ಕಷ್ಟ ಇದೆ ಇವತ್ತು. ಈ ಉಳಿದ 3 ಆಶ್ರಮಗಳಂತೂ ಸಾಧ್ಯವೇ ಇಲ್ಲ ಅಂತ. ಏನೇನು ನಿಯಮಗಳನ್ನ ಹೇಳಿದರೆ ಪಾಲನೆ ಮಾಡಬೇಕು ಅಂತ ಹೊರಟರು ಕೂಡ ಮಾಡೋಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ಇರೋದಕ್ಕೆ ಆ ಮಾತುಗಳು ಬಂದಿರುವಂಥದ್ದು. ಅದಿಲ್ಲ, ಇದಿಲ್ಲ, ಇನ್ನೊಂದಿಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ ಅದನ್ನು ಅನ್ನೋದನ್ನೇ ಅವ್ರು ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಹೀಗಿರುವಾಗ ಈ ಬ್ರಹ್ಮಚರ್ಯನೇ ಹೇಳಲಿಕ್ಕಿಲ್ಲ ಅವರಂತ. ಈಗ 3 ಸ್ತಂಭಗಳಲ್ಲಿ, 3 ಉಪಸ್ತಂಭಗಳಲ್ಲಿ ಒಂದು ಸ್ತ್ರೀ ಸಂಗ ತ್ಯಾಗ ಅಂತ ಆಗಿಬಿಟ್ರೆ
ಇಷ್ಟು ಮಂದಿ ಸ್ತ್ರೀ ಸಂಘ ಅಥವಾ ಪುರುಷ ಸಂಘ ಮಾಡಬೇಕಲ್ಲ ಅವರು. ಈಗ ಅವರು ಗೃಹಸ್ಥ ಧರ್ಮದಲ್ಲಿ ಇದ್ದರೆ ಸಂತಾನ ಬರಬೇಕಲ್ಲ, ಮುಂದಿನ ಸಂತಾನ. ಅದೇ ಬಹುಸಂಖ್ಯಾತರು ಇರ್ತಕ್ಕಂಥದ್ದು, ಸಮಾಜದಲ್ಲಿ ಬಹುವಂಶ ಅದೇ ಇರ್ತಕ್ಕಂಥದ್ದು. ಅವ್ರಿಗೆ ಅನ್ವಯ ಆಗೋದೇ ಇಲ್ವಲ್ಲ. ಯಾರಿಗೆ ಈ ಶಾಸ್ತ್ರ ಇರುವಂಥದ್ದು ಹಾಗಾದರೆ? ಯಾರೋ ಕೆಲವರಿಗ, ಅಥವಾ ಯಾವುದೋ ಬದುಕಿನ ಒಂದು ಕಾಲಘಟ್ಟಕ್ಕೆ ಮಾತ್ರವ, ವಿದ್ಯಾಭ್ಯಾಸದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇರುವಂಥದ್ದು ಅಂದರೆ ಅಲ್ಲ, ಹಾಗಲ್ಲ. ಮತ್ತೇನು ಅಂದರೆ ಆಯುರ್ವೇದ ಕೊಡುವಂಥ ವಿವರಣೆ ಹೀಗಿದೆ. ಇಲ್ಲಿ ಬ್ರಹ್ಮಚರ್ಯ ಅಂದರೆ ಏನು ಅಂದರೆ ಇಂದ್ರಿಯ ಸಂಯಮ ಸೌಮನಸ್ಯ ಅಂತ ಎರಡು ಪದಗಳನ್ನ ಹೇಳ್ತಾರೆ ಅವರು. ಇಂದ್ರಿಯ ಸಂಯಮ ಅಂದರೆ ನೀನು ಯಾವ ಆಶ್ರಮದಲ್ಲಿ ಬೇಕಾದ್ರೂ ಇರು, ಆದರೆ ಕಣ್ಣು ಕಿವಿ ಮೇಲೆ ಹಿಡಿತಾ ಇರಲಿ. ಈಗ ನೀನು ಆಹಾರ ಸರಿಯಾಗಿ ತೊಗೊಳ್ತೀಯ, ನಿದ್ದೆ ಸರಿಯಾಗಿ ಮಾಡ್ತೀಯ ಅಂದರೆ ಸಾಲದು. ಅದಲ್ಲದೆ ಬೇರೆ ವಿಷಯಗಳಲ್ಲಿ ಕೂಡ ಈಗ ನೋಡೋದು, ಅದೇನು ಆಹಾರದಲ್ಲೂ ಬರಲಿಲ್ಲ ನಿದ್ದೆಲ್ಲೂ ಬರಲಿಲ್ಲ, ಈ ಎರಡು ಉಪಸ್ತಂಭಗಳು ಸಾಕಾಗೋದಿಲ್ಲ ಅಂತ. ಬೇರೆ ಜೀವನ ಇದೆ, ಊಟ ನಿದ್ದೆ ಬಿಟ್ಟು ಬೇರೆ ಬದುಕೊಂದು ಇದೆಯಲ್ಲ. ಏನೋ ಕೇಳ್ತಾನೆ, ಏನೋ ನೋಡ್ತಾನೆ, ಏನನ್ನೋ ಮುಟ್ತಾನೆ, ಯಾರ ಜೊತೆಗೋ ಮಾತಾಡ್ತಾನೆ, ಇದೆಲ್ಲ ಇದೆಯಲ್ಲ. ಇಲ್ಲಿ ಸಂಯಮ ಬೇಕು. ಅಂದರೆ ನೋಡಿ ನೋಡಿ ಹೆಜ್ಜೆ ಇಡಬೇಕು, ಏನೇನೋ ಮಾಡಬಾರ್ದು. ಇಲ್ಲಿ ಅಂದರೆ ಆಹಾರ ನಿದ್ರೆಗಳಿಗೆ ಹೇಗೆ ನಿಯಮ ಇದೆಯೋ, ಉಳಿದ ಇಂದ್ರಿಯಗಳನ್ನು ಪ್ರಯೋಗ ಮಾಡುವಾಗ ಕೂಡ ನಾವು ವಿವೇಚನೆಯಿಂದ ಮಾಡಬೇಕು. ಇಂದ್ರಿಯ ಸಂಯಮ ಅಂದರೆ ಅದು ಸೌಮನಸ್ಯ. ಇನ್ನೊಂದು ಮನಸ್ಸು ಚೆನ್ನಾಗಿರಬೇಕು, ಮನಸ್ಸು ಒಳ್ಳೆಯದಿರಬೇಕು. ಭೋಗಕ್ಕೆ ಕಡಿವಾಣ ಹಾಕು ಅಂತ, ಲಂಪಟ ಆಗಬೇಡ, ಭೋಗಕ್ಕೆ ಕಡಿವಾಣ ಹಾಕು. ಯಾಕಂದರೆ ಭೋಗ ನಾಶಕ್ಕೆ ನೀರನ್ನು ಕರ್ಕೊಂಡು ಹೋಗ್ತದೆ. ಉದಾಹರಣೆ, ರಾವಣ ಆಹಾರ ಸರಿಯಾಗಿ ತಗೋತಾ ಇದ್ದ, ಅವನಿಗೆ ತಕ್ಕಂತೆ, ಅವನ ಪ್ರಕೃತಿ ಶರೀರಕ್ಕೆ ತಕ್ಕಂತೆ ಆಗ ಆರೋಗ್ಯವಾಗಿದ್ದ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದ. ಹನುಮಂತ ಹೋಗಿ ನೋಡಿದಾಗ ನಿದ್ದೆ ಮಾಡ್ತಾ ಇದ್ದಂತ, ರಾತ್ರಿ ನಿದ್ದೆ ಮಾಡ್ತಾ ಇದ್ದಂತೆ. ಹಾಗೆ ನಿದ್ದೆನೂ ಚೆನ್ನಾಗಿ ಮಾಡ್ತಾ ಇದ್ದ. ಹಾಗೆಂತ ಬೆಳಗ್ಗೆ 10 ಗಂಟೆವರೆಗೆ ಮಲಗ್ತಾ ಇದ್ದ ಅಂದರೆ ಹಾಗೇನಿಲ್ಲ. ಬ್ರಾಹ್ಮಿ ಮುಹೂರ್ತ ಬರ್ತಿರೋ ಹಾಗೆ ಬ್ರಹ್ಮರಾಕ್ಷಸರು ವೇದಘೋಷ ಮಾಡಿದಾರಂತೆ. ಅಲ್ಲಿ ರಾವಣ ಎದ್ದನಂತೆ, ಮಂಗಲ ಗೀತ ವಾದ್ಯಗಳೆಲ್ಲ ಆಯ್ತಂತೆ, ರಾವಣ ಎದ್ದನಂತೆ. ಹೀಗೆಲ್ಲ ಹನುಮಂತನ ಮುಂದೆ ನಡೆಯುತ್ತೆ. ಅದೆಲ್ಲ ಸರಿಯಾಗಿ ಮಾಡ್ತಾ ಇದ್ದ. ಆದರೂ ನಾಶವಾದ. ಯಾಕೆ ನಾಶವಾದ ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲ. ಸೀತೆಯನ್ನು ಬಯಸಿದ, ಏನದು ಸೌಮನಸ್ಯ ಅಂತ ಹೇಳೋಕೆ ಸಾಧ್ಯವ? ಅದನ್ನು ಒಳ್ಳೆ ಮನಸ್ಸು ಅಂತ ಹೇಳೋಕೆ ಸಾಧ್ಯವ? ಸೌಮನಸ್ಯ ಅಂದರೆ ಒಳ್ಳೆ ಮನಸ್ಸು ಅಂತ, ಒಳ್ಳೆ ಮನಸ್ಸು ಅದು. ಇಂದ್ರಿಯಗಳ ಮೇಲೆ ಹತೋಟಿ ಇದ್ದರೆ ಸೀತೆಯನ್ನು ಯಾಕೆ ಬಯಸ್ತಾ ಇದ್ದವನು? ಫಲ ನಾಶ, ಶರೀರ ನಾಶವೇ ಫಲ ಅದಕ್ಕೆ. ಅವನು ಹೋಗಿದ್ದು ಮಾತ್ರ ಅಲ್ಲ, ಕರ್ಕೊಂಡು ಹೋದ. ಎಲ್ಲ ಅವನ ಜೊತೆಯಲ್ಲಿ ಯಾರ್ಯಾರಿದ್ರೋ ಎಲ್ಲರನ್ನೂ ಕರ್ಕೊಂಡು ಹೋದ. ಉಳಿದವ್ರನ್ನ ದುಃಖದ ಮಡುವಿನಲ್ಲಿ ಮುಳುಗಿಸಿ ಹೋದ. ಮಂಡೋದರಿ ಅಥವಾ ಪತ್ನಿಯರು, ಇಂದ್ರಜಿತನ ಪತ್ನಿಯರು, ಇಂಥವರೆಲ್ಲ ಉಳಿದಿರ್ಬೋದಲ್ಲ, ಅವರೆಲ್ಲ ಉಳಿದ ಜೀವನ ದುಃಖದಲ್ಲಿ ಕಳಿಬೇಕು. ಇವರೆಲ್ಲ ಹೋದರು, ತುಂಬ ಜನ ಹೋದರು, ಏನು ಮಾಡಿದಂತೆ ಆಯಿತು? ಈ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ಶರೀರ ಉಳಿಬೇಕು ಅಂದರೆ ಸ್ವಲ್ಪ ಇದೆಲ್ಲ ನೋಡಿ ಬಳಸೋ. ಕಣ್ಣು ಕಿವಿ ಮೂಗು ಎಲ್ಲ ನೋಡಿ ಬಳಸೋ. ಕೇಳ್ತು ಅಂತೆಲ್ಲ ಕೊಡ್ತಾ ಹೋಗಬೇಡ. ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ವಿವೇಚನೆ ಮಾಡು. ಹಾಗಾಗಿ ಇಂದ್ರಿಯ ಸಂಯಮ ತುಂಬ ಮುಖ್ಯವಾಗಿರುವಂಥದ್ದು. ಅದು ಶರೀರವನ್ನು, ಆರೋಗ್ಯವನ್ನು ಕೆಡಿಸ್ಬೋದು. ಅದು ಈಗ ಅವ್ಯವಸ್ಥಿತವಾಗಿ ಬೇರೆ ಇಂದ್ರಿಯಗಳನ್ನು ಬಳಸ್ತಾ ಹೋದರೆ ಅಥವಾ ಮನಸ್ಸನ್ನು ಕೂಡ ಅವ್ಯವಸ್ಥಿತವಾಗಿ ಇಟ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ಆದಿ ಶುರುವಾಯಿತು ಅಂದರೆ ವ್ಯಾಧಿ ಹಿಂದಿಂದ ಬರುತ್ತೆ. ಅದು ಎಲ್ಲ ರೋಗಗಳು ಮನೋಮೂಲ ಅಂತ ಹೇಳೋದುಂಟು. ಮನಸ್ಸು ಕೆಟ್ಟರೆ ಶರೀರ ಕೂಡ ಕೆಡುತ್ತೆ. ಮನಸ್ಸು ಕೆಡಿಸ್ಕೊಂಡ್ರೆ ಆರೋಗ್ಯ ಹಾಗೆ ಇರೋಕ್ಕೆ ಸಾಧ್ಯ? ಹಚ್ಕೊಂಡು ರೋಗ ಬಂತು ಅಂತ ಹೇಳ್ತಾರಲ್ವಾ, ಅದನ್ನೇ ಹಚ್ಕೊಂಡು ಕಾಯಿಲೆ ಬಂತು ಅವರಿಗೆ. ಏನೋ ತುಂಬ ಮನಸ್ಸಿಗೆ ಆಘಾತ ಆಯಿತು, ಜ್ವರ ಬಂದುಬಿಟ್ಟಿದೆ ಅಲ್ವಾ. ಈಗ ಮನೋವ್ಯಥೆಯಿಂದ ರೋಗಗಳು ಬರ್ತವೆ. ಅಜ ಮಹಾರಾಜ, ದಶರಥನ ತಂದೆ ಅಜ ಮಹಾರಾಜ, ಇಂದುಮತಿಯ ಅಗಲಿಕೆಯ ನೋವಿನಲ್ಲಿಯೇ ಕೊರಗಿ ಪ್ರಾಣವನ್ನು ಬಿಟ್ಟಂತೆ. ಆ ರೋಗದಿಂದಲೇ ಆ ಕೊರಗಿ ವ್ಯಾಧಿ ಬಂತು, ಅದರಿಂದ ದೇಹತ್ಯಾಗ ಮಾಡಿದ ಅಂತ. ಅಂದರೆ ಈ ಮನಸ್ಸಿನ ಮೇಲೆ ಸೌಮನಸ್ಸು ಇಲ್ದಿದ್ದಾಗ ಏನಾಗ್ಬೋದು ಅಂದರೆ ಹೀಗಾಗ್ಬೋದು. ಉಳಿದ ನಿಯಮಗಳನ್ನು ತಪ್ಪಿದ್ದಾರೆ ಅಂತಲ್ಲ ಅವರೇನು, ಅದೆಲ್ಲ ಸರಿ ಇದ್ದಿರ್ಬೋದು, ಆದರೆ ಇದು ಸರಿ ಇಲ್ಲದಿದ್ದಾಗ ಅವ್ಯವಸ್ಥೆ ಆಗ್ಬೋದು. ಗೃಹಸ್ಥನಿಗೂ ಬ್ರಹ್ಮಚರ್ಯ ಇದೆ. ಗೃಹಸ್ಥನಿಗೆ ಉದಾಹರಣೆಗೆ, ಗೃಹಸ್ಥ ಪರಸತಿಯರ ಹಿಂದೆ ಹೋಗದಿದ್ದರೆ ಅದು ಬ್ರಹ್ಮಚರ್ಯವೇ. ಅದು ತನ್ನ ಸತಿಯ ಸಂಘವನ್ನಾದರೂ ಹೇಳಿದ ಸಮಯದಲ್ಲಿ ಮಾಡಿದರೆ, ಹೇಳಿದ ಸಮಯದಲ್ಲಿ ಮಾಡದೇ ಇದ್ದರೆ ಬ್ರಹ್ಮಚಾರಿ ಭವೇನ್ ನಿತ್ಯಂ, ಅವನು ಬ್ರಹ್ಮಚಾರ್ಯ ಅಂತ ಅಲ್ಲಿಗೂ ಕೂಡ
ಅನ್ವಯ ಆಗುತ್ತೆ. ಇಲ್ಲಿ ಆಯುರ್ವೇದ ಹೇಳ್ತಕ್ಕಂಥ ಬ್ರಹ್ಮಚರ್ಯ ಎಲ್ಲಿಗೂ ಬರುತ್ತೆ, ಬ್ರಹ್ಮಚಾರ್ಯೇವ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಇದರ ಈ ಆಯುರ್ವೇದದ ದೃಷ್ಟಿಯಿಂದ ಇದರ ಅಭಿಪ್ರಾಯ ಏನು ಅಂದರೆ, ಸಂಯಮ ಬೇಕು, ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು, ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಟ್ಕೋಬೇಕು. ಇಟ್ಕೊಂಡಾಗ ಶರೀರ ಉಳಿಯುತ್ತೆ. ಇಲ್ಲದಿದ್ದರೆ ಅವುಗಳ ಕಾರಣಕ್ಕೆ, ಆ ಇಂದ್ರಿಯಗಳು ದಾರಿ ತಪ್ಪಿದ ಕಾರಣಕ್ಕೆ ಶರೀರ ನಾಶವಾಗ್ಬೋದು ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಈ ಬ್ರಹ್ಮಚರ್ಯ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ತರಹ ಅಲ್ಲ, ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಹೇಳಿದ್ದಾರೆ. ಈಗ ಧರ್ಮಶಾಸ್ತ್ರದ ಬ್ರಹ್ಮಚರ್ಯ ಒಂದು ಬೇರೆ ಇದೆ, ಯೋಗಶಾಸ್ತ್ರ ಹೇಳುವ ಬ್ರಹ್ಮಚರ್ಯ ಒಂಚೂರು ಬೇರೆ ಇದೆ, ಆಯುರ್ವೇದ ಹೇಳಿದ ಬ್ರಹ್ಮಚರ್ಯ ಈಗ ತಾನೇ ನಿಮ್ಗೆ ಹೇಳಿದ್ರು ಅದೊಂಚೂರು ಬೇರೆ ಇದೆ, ಉಪನಿಷತ್ತು ಏನು ಹೇಳ್ತು ಬ್ರಹ್ಮಚರ್ಯವನ್ನು ಅನ್ನೋದನ್ನು ಒಂದು ಸ್ವಲ್ಪ ನೋಡಿ ಪೂರ್ಣ ಮಾಡೋಣ ಇವತ್ತು. ಉಪನಿಷತ್ತು ಕಠೋಪನಿಷತ್ತೆ ಏನು ಹೇಳ್ತು ಅಂದರೆ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಅದು ನಿಜವಾದ ಬ್ರಹ್ಮಚರ್ಯ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಇದು ಮೂಲ ಬ್ರಹ್ಮಚರ್ಯ. ಮತ್ತೆಲ್ಲ ಬ್ರಹ್ಮಚರ್ಯಗಳು ಇದರ ಮರಿಗಳು, ಇದರದ್ದೇ ಅನ್ಯ ಅನ್ಯ ರೂಪಗಳು. ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ವೇದಗಳು ಯಾವ ನೆಲೆ ಯಾವ ಪದದ ಕುರಿತು ನಿರೂಪಣೆ ಮಾಡ್ತವೋ, ಯಾವುದನ್ನೇ ನಿರೂಪಣೆ ಮಾಡ್ತವೋ ಎಲ್ಲ ವೇದಗಳು ಕೂಡ. ತಪಾಂಸಿ ಸರ್ವಾಣಿಚ ಯದ್ವದಂತಿ, ಎಲ್ಲ ತಪಸ್ಸುಗಳು ಹೋಗಿ ಎಲ್ಲಿಯೇ ಪರ್ಯವಸಾನ ಆಗ್ತವೋ, ತಪಸ್ಸುಗಳು ಹೋಗಿ ಪರ್ಯವಸಾನ ಆಗುವ ಸ್ಥಳ ವೇದಗಳು ಪ್ರತಿಪಾದನೆ ಮಾಡುವಂಥ ಒಂದು ನೆಲೆ. ಯಾವುದಕ್ಕೋಸ್ಕರ ಬ್ರಹ್ಮಚರ್ಯವನ್ನು ಆಚರಿಸ್ತಾರೋ, ಬ್ರಹ್ಮಚರ್ಯವನ್ನು ಯಾವುದಕ್ಕೋಸ್ಕರ ಆಚರಿಸ್ತಾರೋ ಅದೇನು ಅಂದರೆ ಓಂ ಅಂತ, ಅದೇ ಅದು. ಅದನ್ನೇ ಆಗ ಸೂಚ್ಯವಾಗಿ ಹೇಳಿದ್ದು. ಬ್ರಹ್ಮಚರತಿ ಬ್ರಹ್ಮಣಿ ಚರತಿ. ಚರಧಾತುವಿಗೆ ಗತಿ ಮತ್ತು ಭಕ್ಷಣ ಅನ್ನೋ ಎರಡು ಅರ್ಥ ಇದೆ. ಚರ ಗತಿ ಭಕ್ಷಣಯೋಹು ಅನ್ನೋ ಅರ್ಥ ಇದೆ. ಗತಿ ಅಂತ ತಗೊಂಡ್ರೆ ಬ್ರಹ್ಮಣಿ ಚರತಿ, ಬ್ರಹ್ಮದಲ್ಲಿ ಸಂಚಾರ ಮಾಡ್ತಾನೆ ಅವನು ಬ್ರಹ್ಮಚಾರಿ, ಪರಬ್ರಹ್ಮದಲ್ಲಿ ಸಂಚಾರ ಮಾಡ್ತಾನೆ. ಭಕ್ಷಣ ಅಂತ ತಗೊಂಡ್ರೆ ಅದು ಆಸ್ವಾದನ, ಇದು ಆಹಾರ ಅಂತ ತಗೊಳ್ಳಿ ನೀವು ಬೇಕಾದ್ರೆ, ಸವಿಯೋದು ಅಂತ. ಭಕ್ಷಣ ಅಂದರೆ ಸವಿಯೋದು ಅಂತ. ಬ್ರಹ್ಮಚರತಿ ಅಂದರೆ ಬ್ರಹ್ಮವನ್ನೇ ಸವಿತಾನೆ, ಬ್ರಹ್ಮವನ್ನೇ ಉಣ್ತಾನೆ ಬ್ರಹ್ಮಚಾರಿ. ಬ್ರಹ್ಮವನ್ನೇ ಆಸ್ವಾದಿಸುವವನು, ಅದಕ್ಕೆ ಸಲ್ಲುವ ಆಚರಣೆಗಳನ್ನ ಇಟ್ಕೊಂಡವನು. ಯಾವುದು ಬ್ರಹ್ಮಾನುಭವಕ್ಕೆ ವ್ಯತಿರಿಕ್ತವೋ ಅದನ್ನೆಲ್ಲ ಬಿಡ್ತಾನವನು, ಯಾವುದು ಬ್ರಹ್ಮಾನುಭವಕ್ಕೆ ಪೂರಕವೋ ಅದನ್ನ ಇಟ್ಕೊಳ್ತಾನೆ. ಇಷ್ಟು ನಿಯಮಗಳ ಅರ್ಥ ಅಷ್ಟೇ. ಪರಮಾತ್ಮ ಪ್ರಾಪ್ತಿಗೆ ಏನು ಬೇಕೋ ಅದೆಲ್ಲ ಮಾಡ್ತಾನೆ, ಯಾವುದು ಬೇಡವೋ ಅದಕ್ಕೆ ಅಡ್ಡಾಗೋದೆಲ್ಲ ಬಿಟ್ಬಿಡ್ತಾನೆ. ಅಥವಾ ಇದನ್ನು ಕೇಳ್ಬೋದು ನೀವು, ನೃತ್ಯ ಗೀತ ವಾದ್ಯತ್ರ ಅದೆಲ್ಲ ವಿರೋಧವ, ಅಥವಾ ಕೆಲವು ಪ್ರಾಪಂಚಿಕ ಸುಖಗಳಿದೆ ಅದೆಲ್ಲ ವಿರೋಧವ ಅಂದರೆ ವಿರೋಧ ಅಲ್ಲ. ಮತ್ತು ಯಾಕೆ ಅಂದರೆ ಮಹಾಸುಖವನ್ನು ಕಂಡಾಗ ಅಲ್ಪ ಸುಖ ಸಪ್ಪೆ ಅನಿಸ್ಬೋದು, ಅಷ್ಟೇ ಅದು. ಈಗ ನೀವು ತುಂಬ ಸಿಹಿಯಾದ್ದನ್ನು ಸೇವನೆ ಮಾಡಿದರೆ ಆಮೇಲೆ ತಕ್ಕಮಟ್ಟಿಗೆ ಸಿಹಿಯಾದ ಸೇವೆ ಮಾಡಿದ್ರು ಕೂಡ ಸಪ್ಪೆ ಅನಿಸುತ್ತೆ ನಮಗದು, ಅಲ್ವಾ? ತಕ್ಕಮಟ್ಟಿಗೆ ಸಿಹಿ ಇರೋಂಥದ್ದು ಕೂಡ ಸಪ್ಪೆ ಅಂತ ಅನಿಸುತ್ತೆ ನಮಗೆ. ಉದಾಹರಣೆಗೆ ನೀವು ತುಂಬ ಸಿಹಿ ಇರೋ ಒಂದು ಉದಾಹರಣೆ ಕೊಡಿ, ಯಾವ್ದಾದ್ರು ಒಂದು ನೀವೇ ಕೊಡಿ. ತುಂಬ ಜಾಸ್ತಿ ಸಿಹಿ ಇರೋವಂಥದ್ದು ಒಂದು ಭಕ್ಷ್ಯ. ಹಾಲು ಅದಲ್ಲ, ಕೇಸರಿ ಹಾಲು, ಕೇಸರಿ ಬಾತ್, ಕೇಸರಿ ಬಾತ್ ಸ್ವಲ್ಪ ಕಡಿಮೆ ಸಿಹಿ ಇರೋದು ಉದಾಹರಣೆ ಕೊಡಿ. ಒಂಚೂರು ಕಡಿಮೆ ಇರಬೇಕು. ಹಾಲು. ಈಗ ಜಾಮೂನ್ ಅಂತ ತಗೊಳ್ಬೇಕಾರೆ, ಜಿಲೇಬಿ ಅಂತ ತಗೊಳ್ಬೇಕಾರೆ ಅದ್ರಲ್ಲಿ ನೀವು ತಿನ್ಬೇಕು ಅಂತಲ್ಲ, ಪಕ್ಕದಲ್ಲಿ ಹೋಳಿಗೆ ಅಂತ ತಗೊಳ್ಳಿ. ನೀವು ಅದು ತಿನ್ಕೊಂಡು ಇದು ತಿಂದರೆ ಸಪ್ಪೆ ಅನ್ಸುತ್ತೆ. ಇದು ನಿಜವಾಗಿ ಸಿಹಿ ಇದ್ರೂ ಕೂಡ ಇದು ಹೋಳಿಗೆ ಸಿಹಿನೇ ಇದು, ಆದರೆ ಇನ್ನೂ ಜಾಸ್ತಿ ಸಿಹಿ ಇರುತ್ತೆ ಅಂದರೆ ಇದು ಸಪ್ಪೆ ಅಂತ ಅನ್ಸುತ್ತೆ ಅಂತ. ಹಾಗೆ ಅದನ್ನು ಅನುಭವಿಸಿದವನು, ಆತ್ಮಾನಂದ ಅನುಭವಿಸಿದವನಿಗೆ ಇದೆಲ್ಲ ಸಪ್ಪೆ ಅಂತ ಅನ್ಸೋದ್ರಿಂದ ನನಗೆ ಬೇಡಾಗತ್ತೆ, ಅದು ಬಿಡ್ತಾನೆ ನೋಡೋದ ನಾನು. ಹಾಗಾಗಿ ಮಹಾಸುಖವನ್ನು ಕಂಡು ಅಲ್ಪ ಸುಖದ ತ್ಯಾಗ ಇದೆಯಲ್ಲ, ಅದೇ ಬ್ರಹ್ಮಚರ್ಯ. ಅಥವಾ ಮಹಾಸುಖಕ್ಕಾಗಿ ಅಲ್ಪ ಸುಖದ ತ್ಯಾಗ. ಅಲ್ಲಿ ಹೋಗ್ತಾ ಇದ್ದಾನೆ ಆ ಕಡೆಗೆ, ಇದು ಸ್ವಲ್ಪ ಆ ಕಡೆ ಈ ಕಡೆ ವಿಚಲಿತ ಮಾಡುತ್ತೆ, ಇದು ಬೇಡ ಅಂತ ಬಿಟ್ಟ ಅಂತ. ಅದೇ ಬ್ರಹ್ಮಚರ್ಯ. ಇದು ಶಿಕ್ಷೆ ಅಲ್ಲ,
ದಂಡನೆ ಅಲ್ಲ ಇದು, ಇದು ಪಥ್ಯ. ಇದು ಪಥ್ಯ ಹಿತಂ, ಆ ದಾರಿಗೆ ಯಾವ್ದು ಅನುಕೂಲ ಯಾವ್ದು ಅನುಕೂಲ ಅಲ್ಲ, ಆ ದಾರಿಲಿ ಹೋಗ್ಬೇಕು ಅಂದ್ರೆ ಇವೆಲ್ಲ ಅನುಕೂಲ ಅಲ್ಲ ಅಂತ ಬಿಟ್ಟ ಅದನ್ನು ಅಂತ. ಅದೇ ಬ್ರಹ್ಮಚರ್ಯ. ಆಯಿತು. ಅದರಿಂದ ಈ ದೇಹಕ್ಕೆ ಒಳ್ಳೆಯದಾಗೋದು ಹೇಗೆ, ದೇಹ ಉಳಿಯೋದು ಹೇಗೆ ಅಂದರೆ ಎಲ್ಲ ಶ್ರೇಯಸ್ಸಿಗೂ ಈಶ್ವರನೇ ಮೂಲ, ಎಲ್ಲ ಶ್ರೇಯಸ್ಸು ಅಲ್ಲಿಂದಲೇ. ಹಾಗಾಗಿ ಅದು ಪ್ರಾಪ್ತ ಆಯಿತು, ಅಥವಾ ಆ ದಾರಿಲಿ ನಾವಿದ್ದೇವೆ ಅಂದರೆ ಇದೆಲ್ಲ ತಾನೇ ಬಂದ್ಬಿಡುತ್ತೆ. ಆರೋಗ್ಯ ಎಲ್ಲ, ನೀವು ಹಸು ಕೊಂಡ್ಕೊಂಡ್ರೆ ಹಗ್ಗ ಜೊತೆಲಿ ಬರುತ್ತಲ್ವಾ, ಹಗ್ಗಕ್ಕೆ ಬೇರೆ ದುಡ್ಡು ಕೊಡ್ತೀರಾ? ಸಂತೆಗೆ ಹೋಗಿ ಹಸು ಖರೀದಿ ಮಾಡ್ತೀರಿ, ಹಸುಗೆಷ್ಟು ಹಗ್ಗಕ್ಕೆಷ್ಟು ಅಂತ ಕೊಡ್ತೀರಾ? ಇಲ್ಲ ಅಲ್ವಾ, ಹಗ್ಗ ತಾನೇ ಬಂತಲ್ವಾ. ಹಾಗೆ ಆತ್ಮಸುಖ ಪ್ರಾಪ್ತ ಆದಾಗ ಇದೆಲ್ಲ ತಾನೇ ತಾನಾಗಿ ಬಂದ್ಬಿಡುತ್ತೆ, ಆನುಷಂಗಿಕವಾಗಿ ಜೊತೆಲಿ ಬಂದ್ಬಿಡುತ್ತೆ ಅದು. ಈಗ ಹಸು ಇದೆ ಅಂದರೆ ನಮಗೆ ಹಾಲು ಸಿಗುತ್ತೆ, ಹಾಲಿಗೋಸ್ಕರ ಹಸು ತಂದು ಸಗಣಿನೂ ಸಿಕ್ತು, ಪಕ್ಕದಲ್ಲಿ ಗೋಮೂತ್ರನೂ ಸಿಕ್ತು ಅನ್ನೋ ಹಾಗೆ ಅದು ಅಂತ ಅದು ಬಂದ್ಬಿಡುತ್ತೆ ಅಂತ. ಹಾಗಾಗಿ ಈಶ್ವರನೇ ಮೂಲ ಎಲ್ಲ ಶ್ರೇಯಸ್ಸಿಗೂ. ಅವನ ಬಳಿ ಹೋಗ್ತಾ ಇದ್ದೇವೆ, ಅವನು ನಮ್ಮ ಬಳಿ ಬರ್ತಾ ಇದ್ದಾನೆ, ಅವನ ಒಲಿಮೆ ಪ್ರಾಪ್ತ ಆಗ್ತಾ ಇದೆ ಅಂದರೆ ಇದೆಲ್ಲ ತಾನೇ ತಾನಾಗೆ ನಮಗೆ ಸಿದ್ಧಿ ಆಗುತ್ತೆ. ಅಲೌಕಿಕವಾದ ಸುಖಗಳು ತಾನೇ ತಾನಾಗೆ ಸಿದ್ಧ ಆಗುತ್ತೆ. ಧರ್ಮ ಅಂತ ಹೆಸರೋದಕ್ಕೆ. ಇಂಥ ಈ ಈಶ್ವರನ ಬಳಿಗೆ ಯಾವುದು ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅದಕ್ಕೆ ಧರ್ಮ ಅಂತ ಹೆಸರು. ಅದಕ್ಕೆ 2 ಫಲಗಳು ಧರ್ಮಕ್ಕೆ, ಅಭ್ಯುದಯ ಮತ್ತು ನಿಶ್ರೇಯಸ. ಅದು ನಿಶ್ರೇಯಸವನ್ನು ಕೊಡಬೇಕಾದ್ರೆ ನಿಶ್ರೇಯಸವನ್ನು ಮಾತ್ರ ಕೊಡೋದಿಲ್ಲ, ಮುಕ್ತಿಯನ್ನು ಮಾತ್ರ ಕೊಡೋದಿಲ್ಲ, ಪಕ್ಕದಲ್ಲೇ ಇಲ್ಲಿ ಏನೇನು ಒಳ್ಳೇದು ಬೇಕೋ ಅದೆಲ್ಲನೂ ಕೊಟ್ಬಿಡುತ್ತೆ. ಶರೀರವನ್ನು ಕೂಡ ಅದು ಉಳಿಸುತ್ತೆ. ಎಲ್ಲಕ್ಕೂ ಅವನೇ ಆಧಾರ ಸ್ತಂಭ. ಮತ್ತು ಇದರಲ್ಲಿ ತ್ರಯೋಪ ಸ್ತಂಭದಲ್ಲಿ ಒಂದು ಯಾವುದ್ರೇನು ಆಶ್ಚರ್ಯ ಇದೆ ಅಂತ ಕೇಳ್ಬೋದು. ಆಮೇಲೆ ನೀವು ಕೇಳ್ಬೋದು, ಅಲ್ಲ ಈ ಈಶ್ವರನ ಹತ್ರ ಕರ್ಕೊಂಡು ಹೋಗುವಂಥ ಬ್ರಹ್ಮಚರ್ಯ ಇದನ್ನು ಉಪಸ್ತಂಭ ಅಂತ ಯಾಕೆ ಹೇಳಿದ್ರೆ ನೀವು? ಕೇಳಿ, ಇದೇ ಪ್ರಧಾನ ಸ್ತಂಭ ಆಗಬೇಕು ಅಲ್ವಾ? ಉಪಸ್ತಂಭ ಹೇಗೆ ಇದು? ಅದರಲ್ಲಿ 3ನೇ ಹೇಳಿದಿರಿ, ಆಹಾರ ನಿದ್ದೆ ಆದಮೇಲೆ ಹೇಳಿದಿರಲ್ಲ ಅಂತಂದರೆ, ಈಗ ವಿಷಯ ಏನು? ಶರೀರ ಧಾರಣೆ ಅನ್ನೋದು ವಿಷಯ. ಶರೀರ ಧಾರಣೆಗೆ ಏನೆಲ್ಲ ಕಾರಣ? ಕರ್ಮ ಕಾರಣ ಶರೀರ ಧಾರಣೆಗೆ. ಆಮೇಲೆ ಹೊಟ್ಟೆಗೆ ಆಹಾರ ಬೇಕು, ಕಣ್ಣಿಗೆ ನಿದ್ರೆ ಬೇಕು, ಅದಿದ್ರೆ ಆಗುತ್ತೆ. ಆಮೇಲೆ ಬೇಡದಿರೋದೇನೋ ಮಾಡಬಾರ್ದು, ಅದೆಷ್ಟು ಇದ್ರೆ ಶರೀರ ಇರುತ್ತೆ ಅಂತ ಇಷ್ಟು ತಗೊಳ್ಳಿ. ಆದರೆ ಇಷ್ಟು ಗಂಭೀರ ಅರ್ಥದಲ್ಲಿ ತಗೊಂಡ್ರೆ ಬ್ರಹ್ಮಚರ್ಯ, ಬ್ರಹ್ಮಣಿಚರತಿ ಅಥವಾ ಬ್ರಹ್ಮಚರತಿ ಅನ್ನೋ ಮಟ್ಟದಲ್ಲಿ ತಗೊಂಡ್ರೆ ಅದು ಶರೀರದ ಬಿಡುಗಡೆಗೆ ಕಾರಣ ಆಗುತ್ತೆ ಹೊರತು ಶರೀರನ ಇಡೋಕ್ಕೋಸ್ಕರ ಇಲ್ಲ. ಅದು ಎಲ್ಲವುಗಳಿಂದ ಬಿಡುಗಡೆ ಕೊಡುತ್ತೆ. ಅದು ಶರೀರ ಮಾತ್ರ ಅಲ್ಲ, ಸಮಸ್ತ ನಮ್ಮನ್ನು ಏನೆಲ್ಲ ಕಟ್ಟಿ ಹಾಕಿವೆಯೋ ಅದೆಲ್ಲದರಿಂದ ಬಿಡಿಸಿ ಕೊಡುತ್ತೆ ಅದು. ಹಾಗಾಗಿ ಅದನ್ನು ಅಲ್ಲೇ ಮುಖ್ಯ ಕಾರಣ ಅಂತ ಹೇಳಬೇಕಾಗಿದೆ, ಅದನ್ನು ಆ ಕಡೆಗೆ ಮುಖ್ಯ ಕಾರಣ ಅಂತ ಹೇಳಬೇಕಾಗಿದೆ. ಈ ಕಡೆಗೆ ಅದಿದ್ದರೆ ಇಲ್ಲೂ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ, ಎಷ್ಟೋ ಕ್ಲೇಶಗಳು ಪರಿಹಾರ ಆಗುತ್ತೆ, ಇಲ್ಲೂ ಒಂದಷ್ಟು ಫಲಗಳು ಬರುತ್ತೆ ಅಂತ ಅದಕ್ಕೋಸ್ಕರ ಮುಖ್ಯವಾಗಿ ಕರ್ಮವನ್ನು ಹೇಳಿದರು. ಇದನ್ನು ಜೊತೆಯಲ್ಲಿ ಹೇಳಿದರು, ಯಾವುದು ಬ್ರಹ್ಮಚರ್ಯವನ್ನು ಜೊತೆಯಲ್ಲಿ ಹೇಳಿದರು. ಯಾಕೆಂದರೆ ಇನ್ನೊಂದು ಕಡೆಗೆ ಅತ್ಯಂತ ಮುಖ್ಯವಾಗಿ ಹೇಳಬೇಕಾಗಿದೆ ಅದನ್ನು, ಅಂದರೆ ಮುಕ್ತಿಗೆ ಮುಖ್ಯವಾಗಿ ಹೇಳಬೇಕಾಗಿದೆ ಅದನ್ನು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಉಪಸ್ತಂಭವಾಗಿ ಹೇಳಿದರು. ಇಷ್ಟು ಇಟ್ಕೊಳ್ಳೋಣ. ಇನ್ನು ಈಗ 3 ಉಪಸ್ತಂಭಗಳ ಬಗ್ಗೆ ಹೇಳಿ ಆಯಿತು. ಇನ್ನು ಆಹಾರದ ಬಗ್ಗೆ ಪ್ರಾರಂಭ ಮಾಡಬೇಕು. ಇದೆಷ್ಟು ಪೀಠಿಕೆ, ಇಲ್ಲಿವರೆಗಿನದು ಪೀಠಿಕೆ. ಇನ್ನು ಮುಂದಕ್ಕೆ ಆಹಾರದ ಬಗ್ಗೆ ಪ್ರಾರಂಭ ಮಾಡಬೇಕು. ಯಾಕೆಂದರೆ ಅವರು ಹೇಳ್ಬೇಕಾದ್ರೆ ಹೀಗೆ ಹೇಳಿದ್ದಾರೆ ಆಚಾರ್ಯರುಗಳು. ಸೀದಾ ಆಹಾರವನ್ನು ಹೇಳಿಲ್ಲ, ಈ 3 ಉಪಸ್ತಂಭಗಳನ್ನು ಹೇಳಿ ಅದರಲ್ಲಿ ಒಂದೊಂದು ತಗೋತಾರೆ. ಅದೇ ದಾರಿಯನ್ನು ನಾವು ಕೂಡ ಅನುಸರಿಸಬೇಕು. ಹಾಗಾಗಿ ಇದನ್ನು ಅನುಸರಿಸ್ತಿರುವಂಥದ್ದು ಮತ್ತದು ಉಪಯುಕ್ತ ಕೂಡ. ನಿದ್ದೆ ತುಂಬ ಉಪಯುಕ್ತ. ಯಾವುದಕ್ಕೆ? ಆಹಾರಕ್ಕೆ ಉಪಯುಕ್ತ. ತುಂಬ ಸರಿಯಾಗಿ ಆಹಾರ ಇದ್ದರೆ ಸರಿಯಾಗಿ ನಿದ್ದೆ ಬರುತ್ತೆ. ಹಾಗಾಗಿ ತುಂಬ ಸಂಬದ್ಧವೂ ಕೂಡ. ಇವಿಷ್ಟನ್ನು ಪ್ರಸ್ತಾಪ ಮಾಡಿದ್ದು. ಇನ್ನು ಮುಂದಕ್ಕೆ ಆಹಾರದ ಬಗ್ಗೆ ಪ್ರಾರಂಭ ಮಾಡೋಣ. ನಾಳೆಯಿಂದ ಅದನ್ನು ಮುಂದುವರಿಸೋಣ. ಮೊದಲು ನೀವು ಸ್ವಲ್ಪ ಚಿಂತನೆ ಮಾಡ್ಕೊಂಡು ಬನ್ನಿ, ಏನದು ಆಹಾರ ಅಂದರೆ ಅಂತ. ಅಲ್ಲಿಂದ ಶುರು ಮಾಡೋಣ. ನಾವು ಊಟ ಮಾಡ್ತಾ ಇದ್ದೀವಿ, ಗಲಬಿಲಾಧ ಕರಣಂ ನಡೀತಾ ಇದೆ. ಅದು ಆಹಾರ ಶಬ್ದಕ್ಕರ್ಥ ಅಂದರೆ ಕೇಳಿದಿರ ಇದನ್ನು? ಗಲಬಿಲಾಧ ಸಂಯೋಗ ಅನುಕೂಲೋ ವ್ಯಾಪಾರ ಕೇಳಿದಿರಾ? ತರ್ಕಶಾಸ್ತ್ರ ಈ ರೀತಿ ವಿವರಣೆ ಕೊಡುತ್ತೆ. ಆಹಾರ ಅಂದರೆ ಏನು ಅಂದರೆ, ಊಟ ಅಂದ್ರೆ ಏನು ಅಂದರೆ ಗಲಬಿಲಾದ ಸಂಯೋಗ ಅನುಕೂಲ ವ್ಯಾಪಾರ ಅಂತ ಹೇಳುತ್ತೆ. ಗಲ ಅಂದರೆ ಕುತ್ತಿಗೆ, ಗಲಬಿಲ ಅಂದರೆ ಕುತ್ತಿಗೆಲ್ಲ ಒಂದು ಬಿಲ ಇದೆ ಅಲ್ವಾ? ಏನದು? ಅನ್ನನಾಳ ಇದೆ ಅಲ್ಲಿ. ಅದರ ಅಧಃ ಅನ್ನನಾಳದ ಕೆಳಗಡೆ ಹೋಗಬೇಕು. ಅದ ಸಂಯೋಗ ಅಲ್ಲಿ ಅಲ್ಲಿ ಹೋಗಿ ಸಂಯೋಗ ಆಗಬೇಕಾದ್ರೆ ಅದು ಯಾವುದ್ರದ್ದು ಈ ತುತ್ತು ತಗೊಳ್ಳೋ ತುತ್ತಿದೆಯಲ್ಲ, ಅದು ಬಾಯೊಳಗೆ ಹೋಗಿ ಗಂಟಲನ್ನು ನಾಡದಲ್ಲಿ ಕೆಳಗಿಡಿದು ಅದ ಸಂಯೋಗ ಇಲ್ಲಿ ಹೊಟ್ಟೆಲ್ಲಿ ಹೋಗಿ ಸಂಯೋಗ ಆಗಬೇಕು. ಅದಕ್ಕೆ ಅನುಕೂಲವಾದ ವ್ಯಾಪಾರ, ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ಕ್ರಿಯೆ, ಅದು ಊಟ ಅಂತ ಹೇಳಿದೆ. ಅದು ಬೇಜಾರಾಗುತ್ತೆ. ಅದು
ಊಟ ಅಂದರೆ ಗಲಬಿಲಾದ ಕರಣಂ ಅಂದರೆ ಈ ಕೊರಳಿನ ಕೆಳಗೆ ನೂಕು ಅಂತ ಹಾಗನ್ಸುತ್ತೆ. ತುತ್ತನ್ನು ಕೊರಳಿನ ರಂಧ್ರದ ಮೂಲಕ ಕೆಳಗೆ ನೂಕು ಅಂತ. ಇಷ್ಟೇನಾ? ಇದಕ್ಕಿಂತ ಹೆಚ್ಚ? ಅಥವಾ ಆಹಾರ ವಸ್ತುಗಳಿವೆ, ಅದೇನದು? ಸ್ವೀಕರಣದ ಕ್ರಮ ಇದೆ, ಅದೇನದು ಅನ್ನೋದನ್ನು ನಾವು ಯೋಚನೆ ಮಾಡಿಲ್ಲ. ಹೆಚ್ಚಿನವರು ಕೂಡ ಊಟ ಮಾಡ್ತಾ ಇದ್ದೇವೆ ಹೊರತು ಊಟ ಏನು ಅಥವಾ ಆಹಾರ ಏನು, ಊಟ ಮಾಡಬೇಕು ಏನು ಅನ್ನೋದನ್ನು ಯೋಚನೆ ಮಾಡಿಲ್ಲ. ಗುಳುಮ್ ಹೋಗ್ತಾನೆ ಇದೆ, ತುತ್ತಿಗೆ ಲೆಕ್ಕ ಇಲ್ಲ. ಅದು ಏನು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಏನಾಗ್ತಾ ಇದೆ, ಒಳಗೋಗಿ ಏನಾಯಿತು ಅಂತಲೂ ಯೋಚನೆ ಮಾಡಿಲ್ಲ. ಕಡಿಮೆ ಯೋಚನೆ ಮಾಡಿದ್ದೀವಿ ಅದನ್ನು. ಇದಂತೂ ಒಂದು ಸ್ವಲ್ಪನೂ ಆಲೋಚನೆ ಮಾಡಿಲ್ಲ. ಏನು ನಡೀತಾ ಇದೆ ಇದು ಪ್ರತಿನಿತ್ಯವೂ ಕೂಡ ಅನ್ನೋದನ್ನು ಸ್ವಲ್ಪ ಅನುಸಂಧಾನ ಮಾಡೋಣ. ಆದರೆ ಮೊದಲು ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತೇವೆ. ನೀವು ಏನು ಹೇಳ್ತೀರಿ? ಆಹಾರ ಅಂದರೆ ಏನು, ಆಹಾರ ಸ್ವೀಕರಣ ಅಂದರೆ ಏನು ಅಂತ ಅಭಿಪ್ರಾಯ ಪಡ್ತೀರಿ ಅನ್ನೋದನ್ನು ಆಲೋಚನೆ ಮಾಡಿ ಬನ್ನಿ. ಇಷ್ಟು ಜನರು ಹೇಳೋಕ್ಕೆ ಸಾಧ್ಯವೋ ಗೊತ್ತಿಲ್ಲ. ನೀವು ಕಡಿಮೆ ಇಲ್ಲ, ನೀವೇನೋ ತಯಾರಾಗಿ ಬರ್ತೀರಿ ನಾಳೆ ಬರುವಾಗ. ಹಾಗಾಗಿ ನಮ್ಮ ಪ್ರವಚನ ಪೂರ್ತಿ ನಿಮ್ಮದು ಉತ್ತರದಲ್ಲಿ ಆಗೋಗ್ಬಿಟ್ರೆ ಪ್ರವಚನ ಮಾಡೋದು ಯಾವಾಗ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತಲೇ ಅಪೇಕ್ಷೆ ಇರುವಂಥದ್ದು. ಆದರೆ ಗಂಭೀರವಾಗಿ ಆಲೋಚನೆ ಮಾಡಿ, ಉತ್ತರ ಹೇಳಬೇಕು ಅಂತ ಆಲೋಚನೆ ಮಾಡಿಬಿಡಿ. ನಿಜವಾಗ್ಲೂ ಏನಾಗ್ತಾ ಇದೆ ಊಟ ಮಾಡೋ ಪ್ರಕ್ರಿಯೆಯಲ್ಲಿ ಅನ್ನೋದನ್ನು ಭಾವಿಸಿ, ಪರ್ಯಾಲೋಚಿಸಿ, ಮನನ ಮಾಡಿ, ಅನುಸಂಧಾನ ಮಾಡಿ, ಒಂದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ, ಚರ್ಚೆ ಮಾಡಿ ಬನ್ನಿ. ಅದರಿಂದ ಪ್ರಾರಂಭ ಮಾಡೋಣ. ಆಹಾರ ಅನ್ನಂ ಬ್ರಹ್ಮ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.